ನಮ್ಮ ಸೇವಾ ಬಳಗದ ಪರವಾಗಿ ನಮ್ಮ ಈ ಒಂದು ಎಲ್ಲ ಭಕ್ತವೃಂದದ ಪರವಾಗಿ ಎಲ್ಲ ಅವರಿವರನ್ನದೇ ಎಲ್ಲರಿಗೂ ಸಹಿತ ಹೃದಯಪೂರ್ವಕ ಹೃದಯ ಸ್ಪರ್ಶಿ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಮೊಟ್ಟ ಮೊದಲಿಗೆ ನಮ್ಮ ಲಮಾನಟ್ಟಿ ತುಕಾರಾಮ್ ಮಹಾರಾಜರು ಒಂದು 5 ನಿಮಿಷ ತಮ್ಮ ಮಾತುಗಳನ್ನು ಇಲ್ಲಿ ಹಂಚ್ಕೊಳ್ಬೇಕಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸದ್ಗುರುನಾಥ ಮದಗೊಂಡ ಮುತ್ಯನ ಪಾದಕ್ಕೆ ಹಣಿಮಣಿದು ನಮ್ಮ ಕಲಿಯುಗದ ದೇವರಾದಂಥ ಸಿದ್ದೇಶ್ವರಪ್ಪ ಅವರ ಪಾದಕ್ಕೆ ನಮಸ್ಕಾರ ಸಲ್ಲಿಸಿ, ಅವರ ಕರಶಂಜತರಾದಂಥ ಅಮೃತಾನಂದಪ್ಪ ಅವರಿಗೆ ಹಣಿಮಣಿದು ಶ್ರವಣ ಮಾಸದ ತಮ್ಮ ಪಾವನ ಜನ್ಮ ಸ್ವಾರ್ಥಕ ಮಾಡ್ಕೋಬೇಕಂತ ಬಂದು ತಮ್ಮೆಲ್ಲರಲ್ಲಿ ಕೋಟಿ ನಮಸ್ಕಾರಗಳನ್ನು ಹೇಳಿ, ಶ್ರವಣ ಮಾಸದಲ್ಲಿ ತಾವೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಪ್ಪ ಅವರ ಮಾತಿಗೆ ಹೋಗ್ಕೊಟ್ಟು ಆಧ್ಯಾತ್ಮಿಕ ಚಿಂತನೆಯನ್ನು ತಾವೆಲ್ಲರೂ ಭಾಳ ಪ್ರೇಮ ಭಕ್ತಿಯಿಂದ ಇದು ನಡೆಸಿರಿ. ಯಾಕಂದ್ರೆ ಇದು ಭಾಳ ಮುಖ್ಯ ಅದ. ಬೆಳಗ್ಗೆ ಕತ್ತಲಿ ಬಂದದ್ದು ಹೊರಗಿನ ಕತ್ತಲಿ ಕಳಿತಾನ ಸೂರ್ಯ, ಏನು ಹೊರಗಿರ್ತದ ಕತ್ತಲಿ ಸೂರ್ಯ ಕಳಿತಾನ, ಮನೆಯಾಗಿದ್ದ ಕತ್ತಲಿ ದೀಪ ಕಳಿತದ. ನಿಮ್ಮ ಭಾವದಲ್ಲಿದ್ದಂಥ ಕತ್ತಲಿ ಅಮೃತಾನಂದಪ್ಪ ಅವರು ಕಳಿತಾರೆ, ಹೌದಲ್ರಿ? ಈಗಿದು ಕಲಿಯುಗದ ಇದೊಂದು ಆಟ. ಈ ಆಟದಲ್ಲಿ ನಾವು ಇದು ಮಾಡೋದು ಭಾಳ ಮುಖ್ಯ ಅದ. ಯಾಕಂದ್ರೆ ಕಲಿಯುಗದ ಧರ್ಮ ಹೆಂಗದ? ಚಪ್ಪಾಲ ಕಪಾಟದಾಗಿಟ್ಟು ಮಾರೋದು, ಎಸಿ ರೂಮ್ದಾಗ ಮಹಾ ಗ್ರಂಥಗಳು ರೋಡ್ ಮ್ಯಾಗಿಟ್ಟು ಮಾರೋದು. ಗ್ರಂಥಗಳು ಇಡೀ ಬ್ರಹ್ಮಾಂಡದಲ್ಲಿ ಅಡಿಗೆ ಅದ, ರೋಡ್ ಮ್ಯಾಗಿಟ್ಟು ಮಾರ್ತೇವೆ. ಒಂದು ಚಪ್ಪಾಲ ಎಸಿ ರೂಮ್ದಾಗಿಟ್ಟು ಮಾರಬೇಕಾಗ್ಯದ, ಹೌದಲ್ರಿ? ಹಂಗೆ ಈ ಕಲಿಯುಗದ ಧರ್ಮದ. ಅದಕ್ಕೆ ಇಂಥ ಧರ್ಮದಲ್ಲಿ ನಾವು ಈ ಕಾರ್ಯ ಮಾಡ್ತೇವಂದ್ರೆ ಭಾಳ ಕೀರ್ತಿವಂತರ. ಹಾಲ ಓಣ್ಯಾಗ ತಿರುಗಾಡಿ ಉದ್ರಿ ಮಾರುವುದದು ತೋಳರು, ದಾರು ಕುತ್ತು ಮಾರುವುದದ ರೋಕ್, ಹೌದಲ್ಲ? ಕಾಲ ಹಂಗದ. ಇಂಥ ಕಾಲದಲ್ಲಿ ಇವೆಲ್ಲ ಅಪ್ಪವರು ನಿಮ್ಮ ಒಳಗಿನ ಕತ್ತಲಿ ಬಿಡಿಸ್ಬೇಕಂಥೇಳಿ ನಿಮಗೆ ಈ ಜ್ಞಾನಗಳನ್ನು ಹೇಳಕತ್ಯಾರ. ಯಾಕಂದ್ರೆ ಜ್ಞಾನ ಅನ್ನೋದು ಭಾಳ ದೊಡ್ಡದದ, ಹೌದಿಲ್ರಿ? ಅಭಿಮನ್ಯ ಸತ್ತ ಮಹಾಭಾರತದಲ್ಲಿ ಚಕ್ರಯುಗದೊಳಗೆ ಸುಭದ್ರ ಅಳ್ಳಕತ್ತಳು, ಭಾಳ ಹತ್ತಳು, 3 ತಿಂಗಳು ಹತ್ತಳು. ಕೃಷ್ಣ ಬಂದ, ಯಾಕೆ ಅಳ್ತಿ ತಂಗಿ ಎತ್ತು ಕೇಳ್ದ. ಯಾಕೆ ಅಳ್ತಿ ಅಂತ ಕೇಳಿದ್ರೆ, ನನ್ನ ಮಗ ಸತ್ತನ ದುಃಖ ಆಗ್ಯದ ಅಂದ ಬಳಕ ನನ್ನ ಮಗನ ತೋರಿಸದಕ್ಕರ ಬಿಡ್ತೀನಿ ಅಂದಳಕಿ. ಕುಂಡ್ರ ಸುದರ್ಶನ್ ಚಕ್ರ ಮ್ಯಾಗ ಅಂದ. ತಂಗಿಗೆ ಆ ಸುದರ್ಶನ ಮ್ಯಾಗ ಚಕ್ರ ಮ್ಯಾಗ ಕುಂಡ್ರಿಸಿ ಸ್ವರ್ಗಕ್ಕೆ ಕಳಿಸ್ದ. ನಿನ್ನ ಮಗ ಎಲ್ಲಿ ಅಂತ ನೋಡಿ ಬಾ ಅಂತೇಳಿ ಹೋದಳು ಸ್ವರ್ಗ ಲೋಕದಾಗ. ಮಗ ಅಂತ ಒದರ್ತಿದ್ರು. ನಿನ್ನ ತಾಯಿ ಬಂದಳು ಅಂಥೇಳಿ ಅಭಿಮನ್ಯಾಗ ಒದರದ್ರು. ಸೂಕ್ಷ್ಮ ಶರೀರದಲ್ಲಿದ್ದ ಅಭಿಮನ್ಯ ಬಂದು ಕೇಳ್ದ. ಮುಂದೆ ಬಂದು ನಿಂತಾಳ ತಾಯಿ. ಅಕ್ಕಿಗೆ ಕೇಳ್ದೆ, ನೀ ಯಾರತ್ತ? ನಿನಗೆ ಹಡ್ದಕ್ಯೋ ಅಂದಳಕ್ಕಿ. ನಿನಗೆ 9 ತಿಂಗಳು ತೊಗೊಂಡು ಹಡ್ದಕ್ಕಿದ್ದ ಯಾರತ್ತು ಕೇಳ್ತಿ? ನಿನ್ನ ಮುಖ ನೋಡ್ಲಕ್ಕ ನಾ ಇಲ್ಲಿಗೆ ಬಂದಿದ್ದ ಅಂದ ಕೂಡಲೇ ಅವ ಏನಂದ, ನನಗೆ ನೀವು 9 ತಿಂಗಳು ಇಟ್ಕೊಂಡು ನೀ ಏನು ಹಡ್ದಿದ್ದ ಶರೀರ ಅಲ್ಲೇ ಒಗೆದು ಬಂದಿದ್ದನ, ಅದಕ್ಕೆ ಕೈ ಮಾಡಿ ಅಳ್ತಿದ್ದಿಲ್ಲ, ಅಲ್ಲೇ ಒಗೆದು ಬಂದಿದ್ದನ, ಇಲ್ಲಿಗೆ ಬಂದಿದೆ ಹುಚ್ಚಿ. ಇದು ಸೂಕ್ಷ್ಮ ಶರೀರ ಅದ. ನಂದು ನಿಂದು ಒಂದು ನಾಟಕ ಇತ್ತು, ನಾಟಕ ಮುಗೀತು, ಬಣ್ಣ ತೊಳಿತು. ಎಲ್ಲಿ ತಂಗಿ ಅಂದವ, ಎಲ್ಲಿ ಅವ್ವ ಅಂದವ, ಎಲ್ಲಿ ಅವ್ವ? ನಾಟಕ ಇತ್ತು, ನೀವು ಅವನ ಪಾತ್ರ ಹಾಕಿದಿ, ನಮ್ಮ ಮಗನ ಪಾತ್ರ ಹಾಕಿದ. ನಾಟಕ ಮುಗೀತು, ಬಣ್ಣ ತೊಳಿತು, ಎಲ್ಲಿ ಅವು ಹೋಗಂದ. ಅವಾಗ ಏನು ಕೃಷ್ಣ ಹೇಳಿದ ಮಾತು ನೆನಪಿಗೆ ಬಂತು. ಜರ್ನೆ ತಲೆ ಒಳಗಿಂದ ಇಳಿತು. ತೆಳಗೆ ಸುದರ್ಶನ ಚಕ್ರ ಇಳಿಸದ. ಇಳಿಸಿ, ನಿನ್ನ ಮಗನಿಗೆ ಮಾತಾಡಿದೆ ಅನ್ನೋ ತಂಗಿ ಎತ್ತ ಕೇಳ್ದ. ಯಾರದು? ಕೃಷ್ಣ. ನೀ ಎಲ್ಲಿ ಅಣ್ಣ ಅಂದಳಕ್ಕಿ, ನಿಂದು ಒಂದು ನಾಟಕ ಅದ ಅಂದಳಕ್ಕಿ. ಅವಾಗ ಜ್ಞಾನ ಬರ್ತತ್ತ. ಹಂಗೆ ಈ ಕಲಿಯೋಗದಾಗ ಇದೊಂದು ನಾಟಕ ಅದ. ಈ ನಾಟಕದಲ್ಲಿ ನಾವು ಪಾಸ
ನಾವು ಹೆಂಗೆ ಮಾರ್ಕಾಸ್ ತೊಗೋಬೇಕು ಅನ್ನೋದು ಅಪ್ಪ ಅವರು ಇಲ್ಲಿ ಏನು ಬರ್ತೀರಿ ಇಂಥ ಮಳೆ ಇಂಥದ್ದಾದ್ರೂ ಕೂಡ ಇಟ್ಟು ಬರ್ತೀರಿ ಅಂದ್ರೆ ಅಪ್ಪ ಅವ್ರು ನಿಮ್ಗೆ ಮಾರ್ಕಾಸ್ ಕೊಟ್ಟೇ ಕೊಡ್ತಾರೆ ಬುದ್ಧಿಜಿ ಅವರು ಅಮೃತಾನಂದಪ್ಪ ಅವ್ರು ಅಂತೇಳಿ ನಿಮಗೆಲ್ಲರಿಗೂ ನಮಸ್ಕಾರ. ಲಮಾನಟ್ಟಿ ಮಹಾರಾಜರಿಗೆ ಧನ್ಯವಾದಗಳು. ಈಗ ಇನ್ನೊಂದು ವಿಶೇಷ ಸತ್ಕಾರ. ಕಾತ್ರಾಳ ಗ್ರಾಮದ ಶಿಕ್ಷಕರು ಸಿದ್ದಪ್ಪ ಮಾವಿನಮರ್, ಇವತ್ತಿನ ಪ್ರಸಾದ ವ್ಯವಸ್ಥೆಯು ಕೂಡ ಅವರದೇ ಅದ. ಅವ್ರದ್ದು ವಿಶೇಷ ಸತ್ಕಾರಪ್ಪ ಅಂದ್ರೆ ಅವರು ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಅಮೋಘವಾದ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತ ಹೊಂದಿದ್ದಾರೆ. ಅವರು ಆಶ್ರಮದ ಸೇವಾ ಸಮಿತಿ ಅವರು ಕೂಡ ಬಳಗದವರದಾರ. ಯಾವತ್ತು ಆಶ್ರಮದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರದಾರ. ಅಂಥ ಶಿಕ್ಷಕರು ಇವತ್ತೇ ಸೇವೆಯಿಂದ ನಿವೃತ್ತರಾಗಿ ಈ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಒಂದು ಸತ್ಕಾರ. ಸಹಪತ್ನಿ ಅವರು ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದ ಅಪ್ಪಗಳ ಒಂದು ಅಮೃತ ಹಸ್ತದಿಂದ ಅವರು ಸತ್ಕಾರವನ್ನು ಸ್ವೀಕರಿಸಬೇಕಂತ ಹೇಳಿ ಮಾವಿನಮರ ದಂಪತಿ ಹಾಗೂ ಅವರ ಶಿಕ್ಷಕರು ಆಗಮಿಸಿ ಸತ್ಕಾರವನ್ನು ಸ್ವೀಕರಿಸಬೇಕಂಥೇಳಿ ಅವರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇರಲಿ, ಇವತ್ತಿನ ಈ ಒಂದು ಸುಂದರವಾದ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮ್ಮ ಸಿದ್ದಪ್ಪ ಮಾವಿನಮರ ಗುರುಗಳಿಗೆ ಶಿವಾನಂದ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಅವರಿಗೆ ಒಂದು ಸತ್ಕಾರ, ಆ ಸತ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಮಾವಿನಮರ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಶವಂತರಗೌಡ ಪಾಟೀಲ್ರ ಸುಪುತ್ರರು, ಅವರು ಆಧ್ಯಾತ್ಮಿಕ ಜೀವಿಗಳು. ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ಗುರುದೇವಾಶ್ರಮ ಲೋಕಾಪುರ, ಭಾಳ ಹಿರಿಯ ಗುರುಗಳು. ಈ ಭಾಗದಲ್ಲಿ ಆಧ್ಯಾತ್ಮಿಕ ಪ್ರವಚನ ನಡೆಸಿಕೊಟ್ಟಂಥವರು. ಅಂಥ ಸ್ವಾಮೀಜಿಯವರಿಗೆ ನಮ್ಮ ಪಾಟೀಲ್ ಪರಿವಾರದ ವತಿಯಿಂದ ಒಂದು ವಿಶೇಷವಾದ ಸತ್ಕಾರ ಇಲ್ಲಿ ನೆರವೇರ್ತಾ ಇದೆ. ಇವತ್ತು ಪಾಟೀಲರು ವಿಠ್ಠಲಗೌಡರು ಅವರು ನಿನ್ನೆ ಬರಬೇಕಾಗಿತ್ತು ಬೆಂಗಳೂರಿನಿಂದ, ಏನೋ ತಾಂತ್ರಿಕ ಅಡಚಣೆಯಿಂದ ಇವತ್ತು ಬಂದಿದ್ದಾರೆ. ಅವ್ರದ್ದೊಂದು ಹೇಳಬೇಕಂದ್ರೆ ಅವರು MBA ಓದ್ತಾ ಇದ್ದಾರೆ. ಉಚ್ಚ ಶಿಕ್ಷಣಕ್ಕೋಸ್ಕರ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಆ ಹೋಗೋಕ್ಕಿಂತ ಮೊದಲು ಪೂಜ್ಯರ ದರ್ಶನ, ಅವರ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಭಾಳ ಸಂತೋಷದ. ಅಷ್ಟೇ ಒಂದು ಸಂತೋಷದಿಂದ ಪೂಜ್ಯರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ತಮ್ಮ ಶಿಕ್ಷಣದಲ್ಲಿ ದೊಡ್ಡ ಸಾಧನೆ ಮಾಡಲಿ, ಎತ್ತರಕ್ಕೆ ಬೆಳೀಲಿ, ಎಲ್ಲ ಸಮಾಜಕ್ಕೆ ಅವರು ಒಂದು ಉಪಯೋಗವಾಗುವಂಥ ಕಾರ್ಯ ಅವರಿಂದ ಆಗಲಿ, ಅವರು ಜೀವನದಲ್ಲಿ ಯಶಸ್ವಿಗೊಳ್ಳಿ ಅಂತ ತುಂಬ ಹೃದಯದಿಂದ ಹಾರೈಸುತ್ತಾ ಪರಮ ಪೂಜ್ಯ ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆಶ್ರಮದ ಪರಮ ಪೂಜ್ಯ ಡಾಕ್ಟರ್ ಅಮೃತಾನಂದ ಅಪ್ಪಗಳು ಸಹಿತ ತುಂಬ ಹೃದಯದಿಂದ ಅವರ ವಿದೇಶ ಶಿಕ್ಷಣ ಪೂರ್ಣಗೊಳ್ಳಲಿ, ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಅಮೃತಾನಂದ ಅಪ್ಪಾಜಿಯು ಸಹಿತ ತುಂಬ ಹೃದಯದಿಂದ ಪಾಟೀಲರಿಗೆ ಹರಿಸಿದಾರ. ನಾವು ಎಲ್ಲರೂ ಸಹಿತ ನಮ್ಮ ಆಶ್ರಮದ ಸೇವಾ ಬಳಗ ಎಲ್ಲ ಭಕ್ತವೃಂದದ ಪರವಾಗಿ ಅವರಿಗೆ ನಾವು ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ನಾವು ವಿದೇಶಿ ಪ್ರವಾಸದ ಒಂದು ಶುಭಾಶಯಗಳನ್ನು ಹೇಳೋಣ. ಒಂದೆರಡು ಮಾತು ಪಾಟೀಲರು ಹಂಚಿಕೊಳ್ಬೇಕಂಥೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಸಿದ್ದೇಶ್ವರಪ್ಪವ್ರನ್ನ ಭಕ್ತಿಯಿಂದ ಸ್ಮರಿಸುತ್ತಾ ನಮಿಸುತ್ತಾ, ಕಾತ್ರಾಳ ಆಶ್ರಮದ ಅಮೃತಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾ, ಇನ್ನೂರ್ವ ಪರಮ ಪೂಜ್ಯರಲ್ಲಿಯೂ ಕೂಡ ಭಕ್ತಿಯಿಂದ ನಮಿಸುತ್ತಾ, ಇನ್ನೂರ್ವ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಶಿಕ್ಷಕಿಯರಲ್ಲಿ ಕೂಡ ನಮಿಸುತ್ತಾ, ಇಲ್ಲಿ ಸೇರಿದಂಥ ಸರ್ವ ಕಾತ್ರಾಳ್ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಬಂದಂಥ ಸರ್ವ ಗುರು ಹಿರಿಯರೇ, ತಾಯಂದಿರೇ ಹಾಗೂ ಯುವ ಮಿತ್ರರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ತುಂಬ ಸಂತೋಷ ಅನ್ನಿಸ್ತದೆ. ನಾವು ಇವತ್ತು ಮಾತಾಡ್ಲಿಕ್ಕೆ ಬಂದಿರಲಿಲ್ಲ. ಅಮೃತಾನಂದಪ್ಪ ಅವ್ರದ್ದು ಪ್ರವಚನ ಕೇಳಲಿಕ್ಕೆ ನಾವು ಬಿಜಾಪುರದಿಂದ ಬಂದಿದ್ವಿ. ಆದರೆ ಅನಿವಾರ್ಯ, ಇವತ್ತು ಸಂಡೇ. ನನಗೆ ಅಂದ್ಕೊಳ್ತಿದ್ದೆ, ಶ್ರೀಧರಣ್ಣ ನಮ್ಗೆ ಹೇಳ್ತಿದ್ರು ಇವತ್ತು ಸಂಡೇ, ಅಪ್ಪ ಅವರು ತಾವು
ತಾವು ಪ್ರವಚನ ಮಾಡೋದಿಲ್ಲ, ಬೇರೆಯವರಿಗೆ ಮಾಡಿಸ್ತಾರಂತ. ಇವತ್ತು ಅದಕ್ಕೆ ಇನ್ನೂರು ಪೂಜ್ಯರ ಆಶೀರ್ವಚನವನ್ನು ನಾವೆಲ್ಲರೂ ಇವತ್ತು ಕೇಳೋಣ. ಇವತ್ತು ಕಾತ್ರಾಳ ಆಶ್ರಮ ಸಿದ್ದೇಶ್ವರಪ್ಪ ಅವ್ರ ಬಗ್ಗೆ ನಾವು ಸಣ್ಣವರಿದ್ದೀವಿ, ಇವತ್ತು ಭಾಳ ಮಾತಾಡ್ಲಿಕ್ಕೆ ನಿಮಗೆಲ್ರಿಗೂ ಗೊತ್ತೇ ಅದ. ನಮಗೆಲ್ರಿಗೂ ನಾವೆಲ್ಲ ಭಾಳ ಅದೃಷ್ಟವಂತರು. ನಾವು ಬಿಜಾಪುರ ಜಿಲ್ಲೆದವರು. ಸಿದ್ದೇಶ್ವರಪ್ಪ ಅವ್ರನ್ನ ನೋಡುವಂಥ ಒಂದು ಅವಕಾಶ ನಮಗೆಲ್ರಿಗೂ ಸಿಕ್ಕಿತ್ತು. ಅದನ್ನು ನಾವು ತುಂಬ ಹೃದಯಂತ್ರ ಸಂತೋಷದಿಂದ ನಾವು ಅವ್ರ ಜೊತೆ ಕ್ಷಣವನ್ನು ಕಳೆದಿದ್ದೀವಿ. ಇಲ್ಲಿ ಕೂಡ ನಾವು ಫಸ್ಟ್ ಸಿದ್ದೇಶ್ವರಪ್ಪ ಅವರಿಗೆ ನಮ್ಮ ಭುಯಾರ್ ಗ್ರಾಮದಲ್ಲಿ ಭೇಟಿಯಾಗಿ ಅವತ್ತೇ ರಾತ್ರಿ ಅಪ್ಪವ್ರನ್ನ ಭೇಟಿ ಆಗ್ಲಿಕ್ಕೆ ಕಾತಾಳಕ್ಕೆ ಬಂದಿದ್ವಿ. ಅವತ್ತು ಭಾಳ ಸಂತೋಷದಿಂದ ಒಂದು ತಾಸು ಎಲ್ಲರ ಜೊತೆ, ಅನೇಕ ಭಕ್ತರ ಜೊತೆ ನಾವು ಕಾಲ ಕಳೆದಿದ್ವಿ. ಅಪ್ಪವ್ರ ಜೊತೆ ಪ್ರತಿಸ್ತಿ ಅವ್ರಿಗೆ ಭೇಟಿ ಆದವ್ರಿಗೂ ಕೂಡ ಭಾಳ ಇಂಥ ಒಂದು ನಮ್ಮ ಯೂತ್ ಜನ್ರೇಷನ್ ಎಲ್ಲರೂ ಹೇಳ್ತಿರ್ತಾರೆ, ನಮ್ಮ ಜನ್ರೇಷನ್ ಕಡೆ ಏನು ಆಧ್ಯಾತ್ಮಿಕದ ಕಡೆ ಒಲವು ಕಡಿಮೆ ಆಗ್ತಾ ಬರ್ತಿದೆ ಅಂತ. ಆದರೆ ಸಿದ್ದೇಶ್ವರಪ್ಪರನ್ನು ನೋಡಿ ನಮ್ಮಂಥ ಅನೇಕ ಯುವಕರು ಆಧ್ಯಾತ್ಮಿಕ ಕಡೆ ಸೆಳೆದಾರಂಥ ಒಂದು ಮಾತನ್ನು ನಾನು ಹೆಮ್ಮೆಯಿಂದ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರೇನು ಮಾರ್ಗ ಹಾಕಿಕೊಟ್ಟಿದ್ರು ಅದರಲ್ಲಿ, ಹಾಗೂ ಅನೇಕ ಪೂಜ್ಯರು ಇವತ್ತೇನು ನಮ್ಗೆ ಮಾರ್ಗ ಹಾಕಿಕೊಡ್ತಿದ್ದಾರೆ, ಅಂಥ ಒಂದು ಮಾರ್ಗದಲ್ಲಿ ನಾವು ನಮ್ಮ ಯುವ ಮಿತ್ರರು ಸಾಗೋಣ. ಒಂದು ದೇಶ ಸದೃಢ ಭಾರತ, ಒಂದು ಸ್ವಚ್ಛ ಭಾರತ, ಹಾಗೂ ಅಪ್ಪವ್ರ ಆಶಯ ಏನು ಪ್ರಕೃತಿಯನ್ನು ಬೆಳೆಸುವಂಥದ್ದು ಅಂಥದ್ರೆಲ್ಲದರಲ್ಲಿ ನಮ್ಮ ಲೈಫನ್ನು ನಾವು ಆ ರೀತಿ ಒಂದು ವೇಯಲ್ಲಿ ಲೀಡ್ ಮಾಡೋಣ ಅಂತ ಒಂದು ಮಾತನ್ನು ನಾನು ಯುವ ಮಿತ್ರರಲ್ಲಿ ದೊಡ್ಡವ್ರಿಗೆ ಹೇಳೋಕ್ಕೆ ದೊಡ್ಡವಲ್ಲ. ಅದಕ್ಕೆ ಯುವ ಮಿತ್ರರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಈ ಒಂದು ಪ್ರವಚನಕ್ಕೆ ಶಾಂತಿಂತ್ರ ತಾವೇನು ಇಂಥ ಮಳೆಯಲ್ಲೂ ಕೂಡ ಏನಿಲ್ಲಿ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ನಾನು ತಮ್ಮ ಆಧ್ಯಾತ್ಮಿಕ ಕಡೆ ಏನು ಒಲವನ್ನು ತೋರಿಸಿ ತಾವು ನಮ್ಮಂಥವ್ರನ್ನ ಈ ಒಂದು ಇದರಲ್ಲಿ ಕಳಿಸ್ತಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇವತ್ತು ಮತ್ತೊಮ್ಮೆ ಸಿದ್ದೇಶ್ವರಪ್ಪ ಅವರು ಭಾಳ ಕಲಿಸ್ಕೊಟ್ಟು ಹೋಗಿದ್ದಾರೆ. ಇವತ್ತು ಆಧ್ಯಾತ್ಮಿಕತೆ ನಮಗೆ ಭಾಳ ಕಲಿಸ್ಕೊಡ್ತಿದೆ. ಇವತ್ತು ಇಂಥ ಪ್ರವಚನ ಮುಖಾಂತರ ಏನು ಒಳ್ಳೆಯ ಸಂದೇಶಗಳಿರ್ತಾವೆ ಅದನ್ನು ನಾವು ಹೆಚ್ಚು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ, ನಾವೆಲ್ಲರೂ ಮಾಡೋಣ ಅಂತ ಒಂದು ಮಾತನ್ನು ರಿಕ್ವೆಸ್ಟ್ ಮಾಡ್ತಾ ಮತ್ತೊಮ್ಮೆ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಅಮೃತಾನಂದ ಅಪ್ಪವರುಗಳಲ್ಲಿ ಹಾಗೂ ಇಲ್ಲಿ ಸೇರಿದಂಥ ಸರ್ವರಲ್ಲಿ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇಲ್ಲಿಯವರೆಗೆ ನಮ್ಮ ಪಾಟೀಲರು ಭಾಳ ಸುಂದರವಾದ ವಿಚಾರಗಳನ್ನ ಹಂಚಿಕೊಂಡ್ರು. ಈಗ ಸಮಾಜಕ್ಕೆ ಏನು ಬೇಕಾಗಿದೆ, ಏನು ಅವಶ್ಯಕತೆ ಅದ, ಆ ನಿಟ್ಟಿನಲ್ಲಿ ನಾವು ಹೇಗೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಯುವಕರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಭಾಳ ಹೃದಯ ಸ್ಪರ್ಶಿ ಮಾತುಗಳನ್ನ ಆಡಿದ್ದಾರೆ ನಮ್ಮ ಪಾಟೀಲರು. ಅವರಿಗೂ ಸಹಿತ ನಮ್ಮ ಆಶ್ರಮದ ಸೇವಾ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಸಂಘ ಜಿಲ್ಲಾ ಪರಿಷದದ ಮೆಂಬರು ಅಷ್ಟೇ ಅಲ್ಲ, ಒಬ್ಬ ಆದರ್ಶ ಮುಖ್ಯಾಧ್ಯಾಪಕರು, ಎಸ್ ಜಿ ಹೈಸ್ಕೂಲ್ ಜೂನಿಯರ್ ಕಾಲೇಜದ ಆದರ್ಶ ಮುಖ್ಯಾಧ್ಯಾಪಕಿಯರಾಗಿರ್ತಕ್ಕಂಥ ಕವಿತಾ ಕಿರಣ ಪಾಟೀಲ್ ಮೇಡಮ್ ಅವರು 4 ಮಾತುಗಳನ್ನು ಹಂಚ್ಕೋಬೇಕಂತೇಳಿ ವಿನಂತಿ. ಈ ಒಂದು ಹಿಂದೂ ಧರ್ಮದ ಅಥವಾ ಶ್ರಾವಣ ಮಾಸದ ಒಂದು ನಿಮಿತ್ತವಾಗಿ ಒಂದು ವಿಶೇಷವಾದಂಥ ಆಶ್ರಮ ಅಂತ ಹೇಳಬೇಕು. ಯಾಕಂತಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯನ್ನು ಹಂಚಿಕೊಂಡಿರುವಂಥ ಕಾತ್ರಾಳ್, ಬಾಲಗಾಂವ್ ಮತ್ತು ಆಕಳ್ವಾಡಿ ಈ ಒಂದು ಹದ್ದಿನಲ್ಲಿ ಬರುವಂಥ ಒಂದು ಆಶ್ರಮ. ಆ ಆಶ್ರಮದ ಅದರೊಳಗೂ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳನ್ನು ಮನದಲ್ಲಿ ನೆನೀತಾ, ಯಾಕಂತಂದ್ರೆ ಒಂದು ಆಧ್ಯಾತ್ಮಿಕವಾಗಿರಲಿ ಅಥವಾ ಒಂದು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಒಂದು ಹೆಸರನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂಥ ಅಪ್ಪವರ ಶಿಷ್ಯರಾದಂಥ ಡಾಕ್ಟರ್ ಅಮೃತಾನಂದ ಸ್ವಾಮಿಗಳು ಹಾಗೂ ಇನ್ನೊಬ್ಬ ಹಿರಿಯ ಪೂಜ್ಯರು ಅವರ ಪಾದಗಳನ್ನು ನಮಿಸಿ ಹಾಗೂ ವಿದೇಶ ಪ್ರವಾಸ ಮಾಡುತ್ತಿರುವಂಥ ಪಾಟೀಲರಿಗೆ ಶುಭ ಹಾರೈಸುತ್ತಾ ಹಾಗೂ ಎಲ್ಲ ಈ ಒಂದು ಪ್ರವಚನದ ನಿಮಿತ್ತವಾಗಿ ಆಗಮಿಸಿದಂಥ ಶರಣೆಯರಿಗೆ ಶರಣಾರ್ಥಿಗಳು. ಒಂದು ಶ್ರಾವಣ ಮಾಸ ಅಂತಂದ್ರೆ ನಮ್ಮೆಲ್ಲರಿಗೂ ಏನಪ್ಪ ಅಂತಂದ್ರೆ ಒಂದು ಆಧ್ಯಾತ್ಮಿಕ ಒಂದು ಅನುಭವವನ್ನು ಹಂಚಿಕೊಳ್ಳುವಂಥ ಒಂದು ತಿಂಗಳು. ಅನೇಕ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಹಾಗಾಗಿ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಯಾಕಂತಂದ್ರೆ ಅನೇಕ ನಮ್ಮ ಸಂಸಾರದ ಆಗು ಹೋಗುಗಳು, ಅನೇಕ ತೊಂದರೆಗಳು, ಅದರಲ್ಲಿ ಸಹಿತ ನಮಗೆ ಒಂದಿಷ್ಟು ಆಧ್ಯಾತ್ಮಿಕ ಜೀವನ ನಮ್ಮ ಜೀವನದಲ್ಲಿ ಭಾಳ ಮುಖ್ಯ. ಹಂಗೆ ಈ ಆಧ್ಯಾತ್ಮಿಕ ಜೀವನ ಒಂದು ಪ್ರವಚನ ಇಂಥವೆಲ್ಲಪ್ಪ ಅಂತಂದ್ರೆ ಉಳ್ಕೊಂಡು ಬಂದವತ್ತಂದ್ರೆ ಅದು ಒಂದು ಇಂಥ ಆಶ್ರಮಗಳಿಂದ. ಯಾಕಂತಂದ್ರೆ ನನಗೆ ಸಿದ್ದೇಶ್ವರ ಸ್ವಾಮಿಗಳು ನಾವು ಚಿಕ್ಕವಳಿದ್ದಾಗ ಹಿಡ್ದು ನೋಡ್ಕೊಂಡಂತ ಬಂದಂಥದ್ದು. ಅವರ ಒಂದು ಸ್ಥಾನ ಅಂದ್ರೆ ಅವರೊಂದು ಪ್ರವಚನ ಇರ್ಬೋದು, ಅವರೊಂದು ಮಾತುಗಳಿರ್ಬೋದು, ಅವರದೊಂದು ಆದರ್ಶ ಜೀವನ ಇರ್ಬೋದು, ಅದನ್ನು ಇನ್ನೂ ನಮಗೆ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಎಷ್ಟೋ ವರ್ಷಗಳಾದರೂ ಅವರ ಪ್ರವಚನಗಳು ಇನ್ನೂ ನಮ್ಮನ್ನು ಮನದಾಳದಲ್ಲಿ ಅದಾವೆ.
ಹಾಗಾಗಿ ಅಂಥ ಒಂದು ಸ್ಥಾನವನ್ನು ತುಂಬಲಕ್ಕ ಯಾರಿಂದ ಆಗ್ತಪ್ಪ ಅಂತ ಅನ್ನುವಂಥದ್ದು ಒಂದು ನಮಗೆಲ್ಲರಿಗೂ ಒಂದು ಪ್ರಶ್ನೆನೇ ಇತ್ತು. ಯಾಕಂತಂದ್ರೆ ಅವ್ರದ್ದು ಒಂದು ಸರಳ ಜೀವನ ಭಾಳ ಮುಖ್ಯ. ಅದರೊಳಗೂ ನಾವು ಶಿಕ್ಷಕಿ ಆಗಿರೋದ್ರಿಂದ ಮತ್ತು ನನಗೆ ಈಗಿನ ಜನರ ಒಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂಥ ಒಂದು ಸಂಸ್ಕಾರದ ಕೊರತೆ ಉಂಟಾಗಿದೆ. ಯಾಕಂತಂದ್ರೆ ನಾವೆಲ್ಲ ಹಿಂದಿನವರು ನಮಗೆಲ್ಲ ಮನೆಯೊಳಗೆ ಶಿಕ್ಷಣ ಕಡಿಮೆ ಕೊಟ್ಟರು ಸಹಿತ ಊಟಕ್ಕೆ ಕಡಿಮೆ ಇದ್ದರು, ಬಟ್ಟೆ ಕಡಿಮೆ ಇದ್ದರು, ಸಂಸ್ಕಾರ ಭಾಳ ಚೆನ್ನಾಗಿ ಕೊಟ್ಟಿದ್ದರು. ಆದರೆ ಇವತ್ತಿನ ನಮ್ಮ ಮಕ್ಕಳಿಗೆ ನಾವೆಲ್ಲ ಏನು ಮಾಡ್ಲತ್ತಪ್ಪ ಅಂತಂದ್ರೆ ಸಂಸ್ಕಾರನೇ ಕೊಡ್ಲತ್ತಿಲ್ಲ. ಒಂದು ಮೊಬೈಲನ್ನು ಕೈಯಾಗ ಕೊಟ್ಬಿಡ್ತೇವೆ ಮತ್ತು ಒಂದು ಗಾಡಿ ಕೊಟ್ಬಿಡ್ಲಾತ್ತೇವೆ. ಇವತ್ತಿನ ನನಗೆ ದಿನನಿತ್ಯ ನನ್ನ ಶಾಲೆ ಒಳಗೆ ವಿದ್ಯಾರ್ಥಿಗಳು, ಅದರೊಳಗೂ ಗಂಡು ಹುಡುಗರಲ್ಲಿ ಒಂದಿಷ್ಟು ಸಂಸ್ಕಾರದ ಕೊರತೆ ಉಂಟಾಗಿದೆ. ಯಾಕಂತಂದ್ರೆ ಅವ್ರಿಗೊಂದು ಮೊಬೈಲ್ ಒಂದು ಆದ್ರೆ ಸಾಕು, ಆ ರೀತಿ ಆಗ್ಬಿಟ್ಟದ. ಯಾರೂ ಬೇಡ, ಮೊಬೈಲ್ ಒಂದಿದ್ರೆ ಸಾಕು, ಶಾಲೆನೂ ಬೇಡ, ಮನೇನೂ ಬೇಡ, ಊಟನೂ ಬೇಡ, ಏನೂ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದದ. ಹಾಗಾಗಿ ಇದನ್ನೇ ನಾವು ಇದೇ ರೀತಿ ಬಿಟ್ಟುಕೊಟ್ಟೆವು ಅಂದ್ರೆ ನಮ್ಮದೊಂದು ದಿನ ಭವಿಷ್ಯ, ನಮ್ಮದೇನು ಭಾರತ ಸಂಸ್ಕೃತಿ ಅದಲ್ಲ, ಅದು ಎಲ್ಲೋ ಕೆಳಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತದೇನೋ ಅಂತೇಳಿ ಅನ್ನಿಸ್ತದ. ಹಾಗಾಗಿ ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಇವತ್ತು ಭಾಳ ಜನ ಮಕ್ಕಳು ಬಂದಾರ, ಭಾಳ ಜನ ಅಂದ್ರೆ ಕೆಲವು ಜನ ವಿದ್ಯಾರ್ಥಿಗಳು ಕಾಣ್ಲತ್ತಾರ. ಅದಕ್ಕೆ ನಾವೆಲ್ಲ ತಂದೆ ತಾಯಿಗಳು ನಮ್ಮ ಜೀವನದಾಗ ಎಷ್ಟೇ ಗಡಿ ಬಿಡಿ ಜೀವನ ಇದ್ರೂ ಸಹಿತ, ಎಷ್ಟೇ ಕೆಲಸ ಇದ್ರೂ ಸಹಿತ ನಾವೆಲ್ಲ ಕೆಲಸ ಮಾಡಿ ಯಾರ ಸಲುವಾಗಿ ಮಾಡ್ತೇವಪ್ಪ ಆ ಥರ ಮಕ್ಕಳ ಸಲುವಾಗಿನೇ ಮಾಡ್ತಿರ್ತೇವೆ. ಆದ್ರೆ ಮಕ್ಕಳ ಸಲುವಾಗಿ ನಮ್ಮ ಮಕ್ಕಳು ಹೆಂಗದಾರ, ಯಾವ ರೀತಿ ಸಂಸ್ಕಾರ ಬೆಳೆಸ್ಕೊಳತ್ತಾರ, ಶಾಲೆಗೆ ಹೋಗ್ತಾರೆ ಇಲ್ಲೋ, ಏನು ಮಾಡ್ತಾರೆ ಅವ್ರ ಜೊತೆಗೆ ನಾವು ಒಂದಿಷ್ಟು ಕಾಲಗಳನ್ನ ಕಳಿಬೇಕಾಗ್ಯದ. ಅಂಥದ್ರೊಳಗೆ ಇಂಥ ಆಶ್ರಮಗಳಲ್ಲಿ ಒಂದಿಷ್ಟು ಪ್ರವಚನಗಳನ್ನು ಕೇಳಿಸೋದಾಗಲಿ, ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಡಿಸೋದು ಸಹಿತ ಭಾಳ ಮುಖ್ಯದ. ಹಾಗಾಗಿ ಇವತ್ತಿನ ಒಂದು ಈ ಶುಭ ಸಂದರ್ಭದಾಗ ನಾವೆಲ್ಲ ಅಪ್ಪುಗಳದ ಆಶೀರ್ವಚನ ಕೇಳಬೇಕಂತ ಹೇಳಿ ಬಂದಿದ್ದೆವು. ಆದರೆ ಅಪ್ಪುಗಳೆಲ್ಲ ನಮಗೆ ಹೇಳಿದ್ದಾರೆ. ಹಾಗಾಗಿ ನಾ ಏನಷ್ಟು ಆಧ್ಯಾತ್ಮಿಕ ಇದರೊಳಗೆ ಅಂದರೆ ನಿಮಗೆಲ್ಲ ಹೇಳುವಷ್ಟು ಇದು ಇಲ್ಲ, ಆದರೂ ನನಗೇನು ಅನ್ನಿಸ್ತದ, ನನ್ನ ಭಾವನೆ ಏನದೋ ಅದನ್ನು ನಾನು ಇಲ್ಲಿ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡೀನಿ. ಹಾಗಾಗಿ ಈ ಒಂದು ಆಶ್ರಮದ ವೈಶಿಷ್ಟ್ಯನೂ ಸಹಿತ ಭಾಳ ಸುಂದರ. ಯಾಕಂತಂದ್ರೆ ಇಂಥ ನಿಸರ್ಗರಮ್ಯ ಒಂದು ಸ್ಥಳದಲ್ಲಿ ಏನಪ್ಪ ಅಂತಂದ್ರೆ ನಾವು ಈ ಒಂದು ಸುಂದರವಾದಂಥ ವಾತಾವರಣ, ಅದರೊಳಗೂ ಮಳೆ ಈ ವರ್ಷ ಅಂತೂ ಆಗೇ ಇಲ್ಲ, ಆದರೆ ಈ ಭಾಗದಾಗ ಇವತ್ತು ಮಳೆ ಆಗ್ಯದ. ಇಂಥ ಒಂದು ಸುಂದರ ವಾತಾವರಣದಾಗ, ಬೆಳಗಿನ ಒಂದು ಪರಿಸರದಾಗ ಒಂದಿಷ್ಟು ಒಳ್ಳೆಯ ಆಶೀರ್ವಚನಗಳನ್ನ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಸಹಿತ ಏನಪ್ಪ ಆತರ ನೆಮ್ಮದಿ ಸಿಗ್ತದೆ. ಹಾಗಾಗಿ ಈ ಒಂದು ನಮ್ಮದು ಸಂಸ್ಕೃತಿ ಒಂದು ಇರುವಂಥದ್ದು, ಅದರೊಳಗೂ ಸಹಿತ ಭಾರತ ಸಂಸ್ಕೃತಿ ಅಂತ ಉಳಿಸ್ಕೊಂಡಂಥ ಬಂದಂಥವು ಇವು ಆಶ್ರಮಗಳೇ. ಹಾಗಾಗಿ ಈ ಆಶ್ರಮಗಳಿಂದಲೇ ನಮ್ಮ ಸಂಸ್ಕೃತಿ ಉಳಿಲಕ್ಕೆ ಸಾಧ್ಯ ಆಗ್ತದೆ. ಆದಷ್ಟು ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಕೆಲಸಗಳಿದ್ರೂ ಸಹಿತ ಒಂದಿಷ್ಟು ಆಶ್ರಮದ ಸೇವೆಗಳನ್ನ ಮಾಡೋದು, ಇಂಥವೆಲ್ಲ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಮಾಡ್ಕೊತ ಬಂದಾರ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಸಹಿತ ಕಲಿಸ್ಕೊಡೋದು ಸಹಿತ ಭಾಳ ಮುಖ್ಯದ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಅಪ್ಪವ್ರಿಗೆ ನಾನು ನಮಿಸಿಕೊಳ್ಳುತ್ತಾ ಒಂದು ಇದೇ ರೀತಿ ಏನಪ್ಪ ಅಂತಂದ್ರೆ ಇನ್ನೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಂದು ಸಾಮಾಜಿಕ ಸೇವೆಗಳಾಗಲಿ ಅಥವಾ ಆಧ್ಯಾತ್ಮಿಕದ ಒಂದು ಬೀಜಗಳನ್ನ ಇನ್ನಷ್ಟು ನಮ್ಮ ಎಲ್ಲರ ಮನದಲ್ಲಿ ಬಿತ್ತಲಕ್ಕೆ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಇನ್ನಷ್ಟು ನಾವು ಎಲ್ಲರೂ ಶಕ್ತಿಯಾಗಿ ನಿಲ್ಲೋಣ ಅಂಥೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಇಲ್ಲಿಯವರೆಗೆ ಕವಿತಾ ಪಾಟೀಲ್ ಮೇಡಮ್ ಅವರು ಬಹಳ ಸುಂದರವಾದ ವಿಚಾರಗಳನ್ನು ಹಂಚಿಕೊಂಡ್ರು. ತಮ್ಮ ಮನದಲ್ಲಿ ಆಧ್ಯಾತ್ಮಿಕದ ಬದಲ ಇರತಕ್ಕಂಥ ತಳಮಳ ಅವರು ವ್ಯಕ್ತಪಡಿಸಿದರು. ಬೆಳಗಿನ ಜಾವದಲ್ಲಿ ಬಂದು ಈ ಒಂದು ಸಂತ ಮಹಂತರ ದರ್ಶನ, ಅವರ ಅಮೃತವಾಣಿ ಕೇಳೋದರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತೆ ಅನ್ನುವ ಒಂದು ಸಂದೇಶವನ್ನು ಕೂಡ ಅವರು ಇಲ್ಲಿ ಹಂಚಿಕೊಂಡ್ರು. ಅವರಿಗೆ ನಮ್ಮ ಸೇವಾ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ವೇದಿಕೆಯನ್ನು ಹಂಚಿಕೊಳ್ಬೇಕು. ನಮ್ಮ ಬೋರ್ಗಿ ಗ್ರಾಮದ GK ಬಿರಾದಾರ್ ಸರ್, ರಿಟೈರ್ಡ್ RTO ಆಫೀಸರ್ ಅದಾರ ಅವರು ಸಹಿತ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಆ ಹಿರಿಯರು ಸಹಿತ ಬಹಳ ದಿವಸ ಯಾವತ್ತೂ ಈ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ಸಹಿತ ಇವತ್ತಿನ ದಿವಸ ಇಲ್ಲಿ ಈ ಕಾರ್ಯಕ್ರಮ ಉಪಸ್ಥಿತರಿದ್ದು ಈ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ವೇದಿಕೆಗೆ ಸ್ವಾಗತ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಅವರು ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಅವರ ನಿವೃತ್ತಿ ಜೀವನ ಸುಂದರವಾಗಿ ಸಂತೋಷದಿಂದ ಆನಂದದಿಂದ ದೀರ್ಘಾಯುಷ್ಯ ಅವರಿಗೆ ಲಭಿಸಲಿ, ಅವರ ಜೀವನದಲ್ಲಿ ಶಾಂತಿ ಸಮಾಧಾನ ತುಂಬಲಿ ಅಂತ ತಿಳ್ಕೊಂಡು ಗುರುಗಳು ಅವರಿಗೆ ಆಶೀರ್ವಾದ ರೂಪದಾಗ ಅವರಿಗೆ ಒಂದು ಸತ್ಕಾರವನ್ನು ಮಾಡಬೇಕು. ನಮ್ಮ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯ
ಗುರುಗಳಾಗಿರ್ತಕ್ಕಂಥ ಲೋಕಾಪುರದ ಶಿವಾನಂದ ಮಹಾರಾಜರು ನಮ್ಮ RTO ಆಫೀಸರಿಗೆ ಒಂದು ಆಶೀರ್ವಾದವನ್ನು ನೀಡಬೇಕು, ಅವರಿಗೆ ಸತ್ಕಾರವನ್ನು ಮಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ರಿಯೆಯೇ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ನಮ್ಮ ಆಶ್ರಮದ ಪರವಾಗಿ, ಎಲ್ಲ ಸೇವಾ ಬಳಗದ ಪರವಾಗಿ, ಎಲ್ಲ ಹಿರಿಯ ಭಕ್ತ ವೃಂದದ ಪರವಾಗಿ ಅವರಿಗೆ ವಿಶೇಷವಾದ ಸತ್ಕಾರ, ನಿವೃತ್ತಿ ಜೀವನ ಅವರದು ಸಂತೋಷಮಯವಾಗಲಿ ಅಂತ ತಿಳ್ಕೊಂಡು ಎಲ್ಲರೂ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇವೆ. ಸತ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ RTO ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರೊಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ JK ಬಿರಾದಾರ್ ಸರ್ ಹಂಚ್ಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಎಲ್ಲರಿಗೂ ನನ್ನ ಶುಭ ಮುಂಜಾನೆ ನಮಸ್ಕಾರಗಳು. ಈ ಮಠದ ಮಠಾಧಿಪತಿಯವರಾದಂಥ ಶ್ರೀ ಡಾಕ್ಟರ್ ಅಮೃತಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸ್ವಾಮೀಜಿಯವರಿಗೂ ಹಾಗೂ ಶಿಕ್ಷಕಿ ಮೇಡಮ್ ಅವರಿಗೂ ಮತ್ತು ಪಾಟೀಲ್ ಸರ್ ಅವರಿಗೂ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಈ ಗಡಿ ಭಾಗದ ನನ್ನ ಸಹೋದ್ಯೋಗಿ ಮಿತ್ರರು ಹಾಗೂ ಹಿರಿಯರು, ತಾಯಂದಿರು ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಗೌಡಪ್ಪ ಬಿರಾದರ್ ಅಂತೇಳ್ಬಿಟ್ಟು ಇದೇ ಬೋರ್ಗಿ ಗ್ರಾಮದ, ನನ್ನ ಊರು ಬೋರ್ಗಿ, ಏಕೆಂದರೆ ಇದು ಪಕ್ಕದಲ್ಲೇ ನನ್ನ ತೋಟ. ನಾನು ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಹಿಂದೆ ಏನೂ ಅವಕಾಶಗಳು ಇಲ್ಲದಾಗ ನಾವೆಲ್ಲ ಇಲ್ಲಿ ಶಿಕ್ಷಣ ಮುಗಿಸಿ, ಏಕೆಂದರೆ ಇಲ್ಲಿ ಈ ಭಾಗದಲ್ಲಿ ನಮಗೆ ಸಮಸ್ಯೆ ಏನಿದೆ ಅಂದರೆ ಇಲ್ಲಿ ನಾವು ಓದ್ತಕ್ಕಂಥದ್ದು ಕನ್ನಡ. ನಾವು ಹುಟ್ಟಿರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ, ಏಕೆಂದರೆ ಇಲ್ಲಿ ಮರಾಠಿ ಭಾಷೆ ಇರೋದರಿಂದ ನಮಗೆ, ನಾವು ಕನ್ನಡದಲ್ಲಿ ಓದ್ದವರಿಗೆ ತುಂಬ ಸಮಸ್ಯೆಗಳು, ಏಕೆಂದರೆ ಅವಕಾಶಗಳು ಭಾಳ ಕಡಿಮೆ. ಏಕೆಂದರೆ ನಾವು ಇಲ್ಲಿ ಕನ್ನಡದಲ್ಲಿ ಓದಿ ಮರಾಠಿ ನಮಗಂತೂ ಬರ್ತಾನೇ ಇಲ್ಲ. ಯಾಕಂದರೆ ಸುಮಾರು ನಮ್ಮಲ್ಲಿ ನನಗೆ ಗೊತ್ತಿದ್ದಂಗೆ ಬೋರ್ಗಿ ಹಳ್ಳಿ, ಬೋರ್ಗಿ, ಬಾಲ್ಗಾವ್ ಈ ಕಡೆ ಅಕ್ಕಳವಾಡಿಯಲ್ಲಿ ಮರಾಠಿ ಮಾತಾಡೋರಂದರೆ ಕಡಿಮೆ. 40 ವರ್ಷದ ಹಿಂದೆ ಯಾರೋ ಒಬ್ಬರು ಖಚಿತವಾಗಿ ಒಬ್ಬರು ಒಂದು ಸ್ವಲ್ಪ ಬರೆಯೋಕ್ಕೆ ಒಬ್ಬರು, ಅವರು ಓದೋದಂತೂ ನಮ್ಮಲ್ಲಿ ಗೊತ್ತೇ ಇರಲಿಲ್ಲ. ಅಷ್ಟು ಸಮಸ್ಯೆ. ಏಕೆಂದರೆ ನಾವು ಕನ್ನಡದಲ್ಲಿ ಓದಿ ನಮಗಿರೋದೇ ಕರ್ನಾಟಕ ಒಂದೇ ದಾರಿ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ನಮಗೆ ಅವಕಾಶಗಳ ಮರಾಠಿ ಬರೋದೇ ಇಲ್ಲ ಅಂದಾಗ ನಾವು ಜತ್ತದ ಮುಂದೆ ಹೋಗೋಕ್ಕೆ ಆಗಲ್ಲ. ಆ ಥರ ಸಮಸ್ಯೆಗಳಿದ್ದಾಗ ನಾವು ಕನ್ನಡದಲ್ಲಿ ಓದಿ, ಯಾಕಂದರೆ ಈ ಕಡೆ ಕನ್ನಡ ಭಾಷೆ ಒಂದು ಬಿಟ್ಟರೆ ನಮಗೆ ಆವಾಗ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಮರಾಠಿ ಬರ್ತಾ ಇರಲಿಲ್ಲ, ಬೇರೆ ಭಾಷೆನೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ 40-45 ವರ್ಷದಿಂದ ನಾವು ಏನು ಓದ್ತಾ ಇದ್ದೀವಿ, ಆ ಸಮಯದಲ್ಲಿ ಯಾವುದೇ ಒಂದು ಪೇಪರ್ ಸಹಿತ ಸಿಗ್ತಾ ಇರಲಿಲ್ಲ, ಒಂದು ಬುಕ್ ಸಹಿತ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು, ತಾವೆಲ್ಲ ರೈತ ಕುಟುಂಬದವರು. ಯಾಕಂದರೆ ಆವಾಗ ಅಷ್ಟು ಬಡತನ ಇತ್ತು ಇಲ್ಲಿ. ಯಾಕೆ 77ರಾಗ ಇಲ್ಲಿ ಊಟಕ್ಕೂ ಸಹಿತ ತೊಂದರೆ ಇರುವಂಥ ಸಮಯದಲ್ಲಿ ಪಾಪ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ನಮ್ಗೆ ಕೆಲಸ ಮಾಡ್ತಾಯಿದೆ, ಇಲ್ಲ ಅಂತಲ್ಲ. ನಾನೇನು ಸರ್ಕಾರ ಬಗ್ಗೆ ಯಾವುದೋ ದೇವರನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಸಮಸ್ಯೆ ಇರೋದನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಮಹಾರಾಷ್ಟ್ರದಲ್ಲಿ ಹುಟ್ಟಿವಿ, ಈ ನಾಡಿನ ಋಣ ನಾವು ತೀರಿಸಬೇಕಾಗಿದೆ. ಅಲ್ಲಿ ಕರ್ನಾಟಕ ನಮಗೆ ಬೆಳೆಸ್ತಾ ಇದೆ, ಕರ್ನಾಟಕದಲ್ಲಿ ನಮಗೆ ಅವಕಾಶಗಳಿದೆ. ಯಾಕಂದರೆ ನಾವು ಕನ್ನಡದಲ್ಲಿ ಓದಿದ್ದರಿಂದ ನಮಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಅವಕಾಶ ಕೊಡ್ತಾ ಇದೆ. ಯಾಕಂದ್ರೆ ನಾನು ಗಡಿನಾಡ ಕನ್ನಡದಲ್ಲಿ ಓದಿದ ಅಂತೇಳ್ಬಿಟ್ಟು ನನಗಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕೆ, ಡಿಪ್ಲೊಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಬೆಂಗಳೂರಂಥ ರಾಜಧಾನಿಯಲ್ಲಿ ನಾನು ಇಲ್ಲಿ ಬೋರ್ಗಿಯಿಂದ ಯಾವುದೋ ರೂಟೇ ಗೊತ್ತಿಲ್ಲದ ಊರಿಂದ ಬೆಂಗಳೂರಿಗೆ ಹತ್ತಿ ಬೆಂಗಳೂರಿಗೆ ಹೋದೆ. ನೋಡಿದೆ, ಬೆಂಗಳೂರು ದೊಡ್ಡದಾದ ಸಿಟಿ ಇತ್ತು. ಅಲ್ಲಿ
ನನಗೆ ಅಡ್ಮಿಷನ್ ಸಿಕ್ತು. ನಾನು ಹೇಳಿದೆ ಇಲ್ಲಿ ಓದೋಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಾವು ಇಲ್ಲಿ ರೈತರ ಮಕ್ಕಳು, ಇಲ್ಲಿ ಹಣದ ತೊಂದರೆ. ಯಾಕಂದ್ರೆ ಆ ಸಮಯದಲ್ಲಿ ಭಾಳ ಕಷ್ಟ ಇತ್ತು, ಜೀವನ ಮಾಡೋದೇ ಕಷ್ಟ ಇತ್ತು ಆ ಸಮಯದಲ್ಲಿ. ಅಂಥದ್ರಲ್ಲಿ ನಾವು ಬೆಂಗಳೂರಲ್ಲಿ ಹೇಗೆ ಓದೋಕ್ಕಾಗತ್ತೆ ಅಂದಾಗ ನಮ್ಮ ತಂದೆ ಹೇಳಿದರು, ನೀವು ಇಲ್ಲ, ನೀನು ಒಬ್ಬರೇ ಓದಪ್ಪ, ಯಾಕಂದರೆ ಎಲ್ಲರೂ ಒಕ್ಕಲ್ತನ ಮಾಡ್ತಾರೆ, ನೀನು ಒಬ್ಬರೇ ಓದಿ ಮುಂದೆ ಹೋಗು ಅಂತ. ಅವರು ಕಷ್ಟ ತೊಗೊಂಡು ನನಗೆ ಬೆಂಗಳೂರಲ್ಲಿ ಓದೋಕ್ಕೆ ಅವಕಾಶ ಕೊಟ್ಟರು. ನಾನು ಬೆಂಗಳೂರಲ್ಲಿ ಅವರು ಯಾವ ಥರ ಹೇಳಿದರು ಆ ಥರ ಅವಕಾಶದಲ್ಲಿ ನಾನು ಭಾಳ ಚೆನ್ನಾಗಿ ಓದಿದೆ. ರಾಜ್ಯದಲ್ಲಿ ಆವತ್ತು ನಾನು ಕನ್ನಡ ಮೀಡಿಯಮ್ದಲ್ಲಿ ಓದಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿದ ಹುಡುಗರ ಜೊತೆ ಕಾಂಪೀಟ್ ಮಾಡಿ ಇಡೀ ರಾಜ್ಯಕ್ಕೆ 3 ವರ್ಷ ನಾನು ಫಸ್ಟ್ ಬಂದೆ ಕರ್ನಾಟಕದಲ್ಲಿ ಅಂಥ ಸಮಯದಲ್ಲಿ. ಯಾಕೆಂದರೆ ನಾನು ಓದಿದ್ದ ಸ್ಥಳ ವಿಧಾನಸೌಧದಿಂದ ಬರೀ 300 ಮೀಟ್ರ್ ಡಿಸ್ಟೆನ್ಸಲ್ಲಿ, ನನ್ನ ಕಂಪೌಂಡಿಂದ ವಿಧಾನಸೌಧ ಆ ಕಡೆ ದಾಟಿದರೆ ವಿಧಾನಸೌಧ. ಅಲ್ಲಿ ಏನು ಮಾತಾಡ್ತಿದ್ರು ನಮ್ಮಲ್ಲಿ ಸೌಂಡ್ ಕೇಳ್ತಿತ್ತು ವಿಧಾನಸೌಧದಿಂದ. ಅಷ್ಟು ಸಮೀಪದಲ್ಲಿ ಆ ಕಾಲೇಜ್ ಇತ್ತು, ನನಗೆ ಸಿಕ್ಕಿದ್ದೆ ಅದು ಭಾಗ್ಯ. ಯಾಕೆಂದರೆ ನಮಗೇನು ಗೊತ್ತಿಲ್ಲದ ಸಮಯದಲ್ಲಿ ಅಂಥ ಬೆಂಗಳೂರಂಥ ರಾಜಧಾನಿಯಲ್ಲಿ ಒಂದು ವಿಪುಲವಾದ ಅವಕಾಶ ಸಿಕ್ತು. ನಾನು ಓದಿದೆ. ನಾನು ರಾಜ್ಯಕ್ಕೆ ಏನು ಆ ಟೈಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೆ. ಒಂದು ಬರೀ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಮುಗಿದ ತಕ್ಷಣ ಅಲ್ಲಿ ಅಪ್ಲಿಕೇಶನ್ ಹಾಕಲಿಲ್ಲ. ನಾನು BSF ಅಂತೇಳಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ನಾನು ಜಾಯ್ನ್ ಆದೆ. ಯಾಕೆಂದರೆ ನಾನು ಟೆಕ್ನಿಕಲ್ ವಿಂಗಲ್ಲಿ ತೊಗೊಂಡ್ರು. ನಾನು ಇಡೀ ದೇಶದ 5 ರಾಜ್ಯಗಳಲ್ಲಿ 2 ವರ್ಷದಲ್ಲಿ ಟ್ರೈನಿಂಗ್ ಮಾಡಿ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ನನಗಿಲ್ಲಿ RTO ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಒಳ್ಳೆ ಹುದ್ದೆ ಸಿಕ್ತು. ನಾನು ಇನ್ಸ್ಪೆಕ್ಟ್ರಾಗಿ ಅಪಾಯಿಂಟ್ಮೆಂಟ್ ಆದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿ 35 ವರ್ಷದಲ್ಲಿ ನಾನು ಬೀದರ್ ಜಿಲ್ಲೆ, ಬಿಜಾಪುರ, ಬೀದರ್, ಶಿವಮೊಗ್ಗ, ಗುಲ್ಬರ್ಗ, ಲಾಸ್ಟ್ ಕೊನೆ ನಾನು ಏನು ಫಸ್ಟ್ ನೌಕರಿ ಸಿಕ್ಕಿತ್ತು ಬೀದರಿಂದ, ಅದೇ ಬೀದರಿಂದ ನಾನು 35 ವರ್ಷ ಸರ್ವೀಸ್ ಮಾಡಿ RTO ಅಧಿಕಾರಿಯಾಗಿ ನಾನು 35 ವರ್ಷ ಸರ್ವೀಸ್ ಮಾಡಿ ಮೊನ್ನೆ ಮೇ ತಿಂಗಳಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ. ತಾವು ಮುಂದಿನ ದಿನಮಾನಗಳಲ್ಲಿ ತಾವೂ ಸಹಿತ ಇಲ್ಲಿ ಸ್ವಾಮೀಜಿಯವರಿಗೆ, ಗುರುಗಳಿಗೆ ಈ ಥರ ಸಪೋರ್ಟ್ ಇದೆ ಅಂದರೆ ಈ ನಾಡು ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಭಾಳ ಎತ್ತರಕ್ಕೆ ಹೋಗ್ತೈತಿ. ಹೇಗೆ ಸಿದ್ದೇಶ್ವರಪ್ಪ ಅವರು ಇಡೀ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಹೆಸರನ್ನು ಹೇಗೆ ಜಗತ್ತಿನಲ್ಲಿ ಉಜ್ವಲ ಮಾಡಿದರು, ಅದೇ ಥರ ಅಮೃತಾನಂದ ಸ್ವಾಮೀಜಿಯವರು ಸಹಿತ ಮುಂದಿನ ದಿನಮಾನಗಳಲ್ಲಿ ಈ ಊರು ಏನು 4-5 ಹಳ್ಳಿ ಇದ್ದಾವೆ, 4-5 ಹಳ್ಳಿ ಅಂತಲ್ಲ, ಈ ತಾಲೂಕೆ, ಈ ಜಿಲ್ಲೆನೇ. ಏಕೆಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಹಿತ ಸಾಂಗ್ಲಿ ಜಿಲ್ಲೆ ಭಾಳ ಪ್ರೀತಿಯಿಂದ ನೋಡ್ಕೊಳ್ತೈತಿ. ಬರೀ 4 ನಾವು ಹಳ್ಳಿ ಮಧ್ಯದಲ್ಲಿ ಇರ್ಬೋದು. ಇಡೀ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಸಾಂಗ್ಲಿ ಜಿಲ್ಲೆ, 2 ಜಿಲ್ಲೆಗಳಲ್ಲಿ ಈ ಮಠದ ಹೆಸರು ಉತ್ತುಂಗಕ್ಕೆ ಏರ್ತೈತಿ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಾಕ್ಷಿ ಆಗಿದ್ರಿ. ಯಾಕೆಂದರೆ ಈ ಕರೆದ್ರೆ ಯಾರು ಒಬ್ಬರು ಇಬ್ಬರು ಸೇರಲ್ಲ. ಅಂತಲ್ಲಿ ನೀವು ಈ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳಲಿಕ್ಕೆ, ಇದನ್ನು ಅನುಸರಿಸೋಕ್ಕೆ ಸಾವಿರಾರು ಜನ ನೋಡಿ ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಸುಮಾರು 30-40-50 ಕಿಲೋಮೀಟ್ರಿಂದ ಜನಗಳು ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಈ ಜಾಗಕ್ಕೆ ಒಂದು ಮಹತ್ವ ಬಂದಿದೆ. ಯಾಕಂದರೆ ಒಂದು 20-25 ವರ್ಷ 30 ವರ್ಷ ಹಿಂದೆ ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಯಾಕಂದರೆ ಆ ಮಠದ್ದು ಆ ನೆಲದ ಈಗ ಇದು ಐತೆ, ಋಣ ಇದೆ. ಅದಕ್ಕೆ ತಾವೆಲ್ಲರೂ ಬರ್ತಾ ಇದ್ದೀರಿ. ಇದೇ ಥರ ನಿಮ್ಮ ಸಪೋರ್ಟು ಈ ಮಠಕ್ಕೆ ಇರಲಿ. ಆಮೇಲೆ ಗುರುಗಳ ಹೆಸರು ಸಹಿತ ಮುಂದೆ ಬರಲಿ. ಗುರುಗಳಿಗೆ ನಾವು ಏನು ಬೇಕು ನಮ್ಮಿಂದಕ್ಕಿಂತ ನನ್ನಿಂದ ಏನು ಬೇಕು ನಾನು ಈ ಮಠಕ್ಕೆ, ಯಾಕಂದರೆ ನಾನು ಈ ಭಕ್ತ. ಯಾಕೆ ನನ್ನ ಪಕ್ಕದಲ್ಲಿ ಕೂಗಿದ್ರೆ ಅಲ್ಲೇ ನನ್ನ ಪಕ್ಕದಲ್ಲಿ ಕೇಳುತ್ತೆ, ಇಲ್ಲೇ ಇದೆ, ನಂದು ತೋಟ ಇದೆ. ದೇವರು ನನಗೂ ಎಲ್ಲ ಒಳ್ಳೆಯದು ಆಶೀರ್ವಾದ ಇದನ್ನು ಮಾಡಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ನನಗೆ ಯಾವುದು ಕಡಿಮೆ ಇಲ್ಲ, ಏನೇನು ಕಡಿಮೆ ಇಲ್ಲ. ನನ್ನ 60 ವರ್ಷ ಜೀವನದಲ್ಲಿ ನಾನು ಇಷ್ಟು ಆರೋಗ್ಯವಂತಾಗಿದ್ದೀನಿ. ನಾನು ಇವತ್ತಿನವರೆಗೆ ಮಾತ್ರೇನೂ ತೊಗೊಳ್ಳಲ್ಲ. ಏನೇ ನನಗೆ ಇವತ್ತೊಂದು ದಿವಸ ಜ್ವರ ಇಲ್ಲ, ನನಗೆ ಸುಸ್ತು ಅನ್ನೋದಿಲ್ಲ. ನನ್ನಷ್ಟು ಮೋಸ್ಟ್ಲಿ ಆರೋಗ್ಯವಂತ ನಾನು ಪುಣ್ಯವಂತ ಅಂದ್ಕೊಂಡಿದ್ದೆ. ಯಾಕೆ ನನ್ನ ಮಕ್ಕಳಿಗೆ ಡಾಕ್ಟ್ರು ಹೇಳ್ತಾ ಇದ್ದಾರೆ ಪಪ್ಪ ಅಂತೇಳಿ. ಯಾಕೆ ಅವರಿಗೆ ನಾನು ಮೀರಿ ನಿಂತಿದ್ದೀನಿ. ಯಾಕೆಂದರೆ ಅವರು ಡಾಕ್ಟ್ರು ಇದ್ದಾರೆ, ಅವರೇ ಹೇಳ್ತಾರೆ, ನಿಂದೇನು ನಾವು 20-25 ವರ್ಷದಿಂದ ನೋಡ್ತಾ ಇದ್ದೀವಿ, ನೀನು ಒಂದು ದಿವಸ ಜ್ವರ ಅನ್ನಲ್ಲ, ಒಂದು ದಿವಸ ಸುಸ್ತು ಅನ್ನಲ್ಲ, ಒಂದು ದಿವಸ ಬೇಜಾರಾಗಿದೆ ಅನ್ನಲ್ಲ ಅಂತ. ಯಾಕಂದರೆ ನಾವು ಮನಸ್ಸಲ್ಲಿ ಬೇಜಾರಂದರೆ ಬೇಜಾರಾಗುತ್ತೆ, ನಾವು ಸುಸ್ತು ಅಂದರೆ ಸುಸ್ತಾಗತ್ತೆ. ನಾವು ಏನಾರು ಅಂದ್ಕೊಂಡ್ರೆ ಅದು ನಮ್ಮ ಮನಸ್ಸಲ್ಲಿ ಬರುತ್ತೆ. ನಾನು ಅಂದ್ಕೊಳ್ಳೋದೇ ಇಲ್ಲ. ಅದಕ್ಕೆ ತಾವೂ ಸಹಿತ ಹಾಗೇನೆ ನಿಮ್ಮ ಮನಸ್ಸು ದೃಢ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ, ಈಗ ಚಿಂತೆಗಳನ್ನು ಬಿಡಿ, ಚಿಂತೆ ಇದ್ದೇ ಇರ್ತವೆ. ನಾಳೆ ಏನು ಬರುತ್ತೆ, ಹಿಂದೆ ಏನಾಗಿದೆ ಅನ್ನೋ ಮರಿಬೇಕು. ಅದು ಮರೆತರೆ ಮಾತ್ರ ನಾವು ಸದೃಢವಾಗಿ ಹೆಲ್ದಿಯಾಗಿರೋಕ್ಕೆ. ಆರೋಗ್ಯನ ಮೇನು. ನೀವು ಏನೇ ದುಡ್ಡು ಗಳಿಸಿದ್ರು ಅದು ಬರೀ ನಮಗೆ ನೋಡೋಕ್ಕಿರುತ್ತೆ. ಅದನ್ನು ಅನುಭವಿಸೋಕ್ಕೆ ನಮಗೆ ಆರೋಗ್ಯ ಬೇಕು. BP, ಶುಗರ್ ಇವತ್ತು ಯಾಕೆ ಬರ್ತಾ ಇದ್ದಾವೆ ಅಂದರೆ ನಾವು ಚಿಂತೆ ಮಾಡ್ತಾಯಿದ್ದೇವೆ. ಚಿಂತೆ ಮಾಡೋದನ್ನು ನಾವು ಕಡಿಮೆ ಮಾಡಬೇಕು. ಯಾಕೆ ಚಿಂತೆ ಮಾಡಬಾರ್ದು?
ಇವತ್ತೇನಾಗಿದೆ ಆಗಲಿ, ನಾಳೆ ಏನಾಗಿ ಮಾಡೋದು ನಮ್ಮ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಿ. ಬೇರೆಯವರು ಯಾರಾದ್ರೂ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ನಾವು ಖುಷಿ ಪಡಬೇಕು. ಯಾಕೆ ಖುಷಿ ಪಟ್ರೆ ಅದು ನಮಗೆ ಖುಷಿ ಕೊಡ್ತೈತಿ. ಮುಂದೆ ಅವ್ರು ಹೋದ ಅಂತ ಹೇಳ್ಬಿಟ್ಟು ನಾವು ದುಃಖಿ ಆದರೆ ಅದು ನಮ್ಮ ಮನಸ್ಸಲ್ಲಿ ಕೊರಿತಾ ಇರ್ತೈತಿ, ನಮ್ಮ ಬ್ರೈನಿಗೆ ತೊಂದರೆ ಕೊಡ್ತಾ ಇರ್ತೈತೆ. ಆವಾಗ ನಮ್ಮ ಆರೋಗ್ಯ ಹಾಳಾಗ್ತದೆ. ಯಾರೋ ಮುಂದೆ ಹೋಗಿದ್ದಾರೆ, ಯಾರೋ ಮುಂದೆ ಹೋಗ್ತಾ ಇದ್ದಾರೆ, ಯಾರೋ ಕೇಳ್ತಾ ಇದ್ದಾರೆ, ಹಿಂಗೆ ನಾವು ಏನು ಮಾಡಬೇಕಂತ ಒಳ್ಳೆಯದನ್ನು ವಿಚಾರಗಳನ್ನು ನಾವು ಹೇಳಿದರೆ ಮಾತ್ರ ನಾವು ಆರೋಗ್ಯವಾಗಿ ಮುಂದಿನ ಜೀವನದಲ್ಲಿ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇದೆ. ಅದಕ್ಕೆ ತಾವೆಲ್ಲರೂ ಇನ್ನೂ ಮುಂದೆ ಹೆಚ್ಚಾಗಿ ಈ ಮಠಕ್ಕೆ ಭಕ್ತರಾಗಿ ಒಳ್ಳೆಯದನ್ನು, ಏಕೆಂದರೆ ಈ ಮಠ ಬೆಳೆದರೆ ನಾವೆಲ್ಲ ಬೆಳೆದಂಗೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಸಾಥಾಗಿ ಜೊತೆಯಾಗಿ ಈ ಮಠ ಬೆಳೆಸೋಣ, ಗುರುಗಳಿಗೆ ನಾವು ಜೊತೆಯಾಗಿರೋಣ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಮಠಕ್ಕೆ ಸಹಾಯ ಮಾಡಬೇಕಾದ್ರೆ ತಾವೆಲ್ಲರೂ ಸಹಾಯ ಮಾಡಿ, ನಾನು ಸಹಾಯ ಮಾಡ್ತೀನಿ. ಧನ್ಯವಾದಗಳು RTO ಸಾಹೇಬರಿಗೆ. ಯಾಕಂದರೆ ತಮಗೆ ನಿನ್ನೆನೇ ಹೇಳೈತಿ ಇವತ್ತು ವಿಶೇಷವಾದ ಕಾರ್ಯಕ್ರಮ, ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ದಾರೆ. ತಾವೆಲ್ಲರೂ ಸಹಿತ ಸಂತೋಷದಿಂದ ಬಂದಿದ್ರಿ. ಈಗ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳಿಂದ ಆಶೀರ್ವಚನ ಕೇಳೋಣ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜವಿಗೆ ಮತಿಗೆ ಮಂಗಲವನ್ನು. ಜಗದ್ಗುರು ಶಿವಾನಂದಪ್ಪಳವರ ಶ್ರೀಚರಣಗಳಿಗೆ ನಮಸ್ಕರಿಸಿ, ನನ್ನ ಆರಾಧ್ಯ ದೈವ ಮಲ್ಲಿಕಾರ್ಜುನಪ್ಪಗಳವರ ಶ್ರೀಚರಣಗಳಿಗೂ ನಮಸ್ಕರಿಸಿ, ವಿದ್ಯಾಗುರುಗಳಾದಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಅವರ ಸೇವೆಯನ್ನು ಮಾಡಿ ಅವರಲ್ಲಿರುವಂಥ ಯಾವ ಸಂಪೂರ್ಣವಾದ ಜ್ಞಾನವನ್ನು ಪಡೆದು ಜ್ಞಾನ ಸ್ವರೂಪರಾದಂಥ ಯಾವ ಅಮೃತಾನಂದ ಸ್ವಾಮೀಜಿಯವರಿಗೂ ವಂದಿಸಿ, ಇಲ್ಲಿ ಆಸೀನರಾದಂಥ ಎಲ್ಲ ಅತಿಥಿಗಳು, ಎಲ್ಲ ಭಕ್ತ ಸ್ತೋಮ ತಮಗೆಲ್ಲರೂ ಕೂಡ ವಂದನೆಗಳು. ಇದು ಆಶ್ರಮ ಹೆಮ್ಮರವಾಗಿ ಬೆಳೆದದ. ಇದಕ್ಕೆ ಕಾರಣ ಮೊದಲ 11-12 ಮಂದಿ ಇದ್ದೀವಿ. ಮಲ್ಲಿಕಾರ್ಜುನಪ್ಪಗಳು, ಸಿದ್ದೇಶ್ವರಪ್ಪಗಳು, ನಾವೊಂದು 10 ಜನ ಸಾಧುಗಳು. ಹೇಗೆ ಒಂದು ಆಲದ ಬೀಜ, ಸಣ್ಣ ಬೀಜ ಇರ್ತದ, ಅದರೊಳಗೆ ಹೆಮ್ಮರವೇ ಅಡಗಿರ್ತದ, ಅದು ಕಾಣೋದಿಲ್ಲ, ಕಾಣೋದಿಲ್ಲ. ಅದಕ್ಕೆ ಸ್ವಲ್ಪ ಭೂಮಿ, ನೀರ, ಗೊಬ್ಬರ ಸ್ಪರ್ಶ ಆಯಿತು ಅಂದ್ರೆ ಕೆಲವು ಟೈಮದೊಳಗೆ ಹೇಗೆ ಹೆಮ್ಮರವಾಗಿ ಬೆಳೀತದ, ಹಾಗೆ ಮೊದಲ ಕರಡಿಯವರು ಬಿಲ್ಡಿಂಗ್ದೊಳಗೆ 3 ಕೋಲಿ ಒಳಗಿದ್ವಿ ನಾವು. ತುಗಾರಾಮ 3 ಕೋಲಿ, ಅಪ್ಪವ್ರಿಗೊಂದು, ಬುದ್ಧಿಜವ್ರಿಗೊಂದು, ಒಂದು 12 ಫೂಟಿನ ಕೋಲಿ, ಅದ್ರಾಗ 10 ಮಂದಿ. ಶಾಸ್ತ್ರವಾದ್ರಾಗ, ಊಟನೂ ಅದ್ರಾಗ, ಮಲಗೋದು ಅದ್ರಾಗ ಅಲ್ಲ. ಏನು ಯಪ್ಪ ಇದು ಏನು ಇದು ಸಣ್ಣ ಕೋಲಿಯಾಗದೇವು, ನಿನಗೆ ಗೊತ್ತಾಗೋದಿಲ್ಲ, ಮುಂದೆ ಹೆಮ್ಮರವಾಗಿ ಬೆಳೀತದೆ. ಅವಾಗ ಅಂದಿದ್ರಪ್ಪ ಅವ್ರು, ಮಲ್ಲಿಕಾರ್ಜುನಪ್ಪ ಅವರು. ಏನ್ರಿ ಸಿದ್ಧನ ಹಂಗೆ ನಾನು ಇಂಗ್ಲೀಷ್ ಕಲ್ತಿದ್ರೆ ಇಡೀ ಫಾರಿನ್ ಮಂದಿನ ಹೊಳ್ತಿದ್ದು ನೋಡಲಿ, ಶಾಂತ ಶಿವ ಅಂತಿದ್ರು ಅವರು ಅಪ್ಪವರು. ಆತ ನೀವು ಮಾಡ್ಲಿಕ್ಕಂದ್ರೆ ಅವ್ರ ಮಾಡ್ತಾರಂತ ನಾವು ಅಣ್ಣವರು. ಅವರ ಅಂದ ಪ್ರಕಾರವಾಗಿ ಇಡೀ ಯಾವ ಕರ್ನಾಟಕ ಎಲ್ಲ ಪರರಾಷ್ಟ್ರ ತುಂಬ ಯಾವ ಈ ಮಲ್ಲಿಕಾರ್ಜುನ ಅಪ್ಪಳವರ ತತ್ವ, ಜ್ಞಾನ ತತ್ವ ಇಡೀ ಪ್ರಸಾರ ಆಯ್ತಲ್ಲ ಅಲ್ಲ. ಏನ್ರಿ ಅಪ್ಪವ್ರ ಸಂಕಲ್ಪ ಹೆಂಗಿತ್ತು, ಶಿವಾನಂದರು 80 ಮಂದಿ ತಯಾರು ಮಾಡಿದಾರ, 80 ಮಂದಿ ಸಾಧುಗಳನ್ನ ತಯಾರು ಮಾಡಿದಾರ. ನಮಗೆ ಹೇಳಿದರು, ನೀವು ಒಬ್ಬೊಬ್ಬರು 80 ಮಂದಿ ಸಾಧುಗಳನ್ನ ತಯಾರು ಮಾಡಿದ್ರೆ ನನ್ನ ಋಣ ಮುಗಿತದೆ ನೋಡಂತಂದಿದ್ದಾರೆ. 80 ಮಂದಿ 108 ಮಂದಿ ಸಾಧುಗಳನ್ನ ಈ ಆಶ್ರಮದಿಂದ ಮಾಡಲೇಬೇಕು ಅಂತ ಅಪ್ಪರ ಸಂಕಲ್ಪ ಇತ್ತು. ಆ ರೀತಿಯಾಗಿ ಆಶ್ರಮ ತುಂಬೋದು ಈಗ ಸಾಧುಗಳು ಸಾಧುಗಳಿಗೆ ಆಶ್ರಮ ತುಂಬ ಸಾಧುಗಳು. 8 ಮಂದಿ ನಮ್ಮ ಆಶ್ರಮದೊಳಗಿದ್ದಂಥ ಸನ್ಯಾಸಿಗಳು ಯಾವ ಮಾಡ್ದಾಗೂ ಇಲ್ಲ ಅಲ್ಲ. ಎಂತೆಂಥ ಸಾಧುಗಳು ತಯಾರು ಮಾಡಿದ್ದಾರೆ. ಅವ್ರ ಸಂಕಲ್ಪದಿಂದ ಏನು, ಯಾವ ಸಂಕಲ್ಪ? ಜ್ಞಾನ ಸಂಕಲ್ಪ ಅಲ್ಲ. ಏನ್ರಿ ನಮ್ಮ ಮೊದಲಿಗೆ ತುಕಾರಾಮ್ ಹೇಳಿದರು ಏನಂತ, ಗುರು ಏನು ಮಾಡ್ತಾನೆ, ಗುರು ಯಾಕೆ ಬೇಕು ನಮಗೆ? ಗುರು ನಮಗೆ ಯಾಕೆ ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಕತ್ತಲೆ ಆವರಿಸ್ಕೊಂಡದ. ಆ ಕತ್ತಲೆ ಮೂಲಕವಾಗಿ, ಕತ್ತಲನ್ನು ನಿಮ್ಗೆ ಗೊತ್ತಾಗತ್ತಿಲ್ಲ, ಮರಿವೆ ಅಂತಾರೆ, ಅಜ್ಞಾನ ಅಂತಾರೆ. ಆ ಅಜ್ಞಾನ ಅನ್ನುವಂಥದ್ದು ಆವರಿಸಿಕೊಂಡಾಗ ನಾವು ಯಾರು ಅನ್ನುವಂಥ ತಿಳುವಳಿಕೆ ನಮಗಿಲ್ಲ. ನಾವು ಯಾರು?
ನಾವು ಯಾರು ವಿಚಾರ ಮಾಡಿದಾದ್ರೆ ನಾವು ಯಾರು ಅಂದ್ರೆ ಪರಮಾತ್ಮನ ಸ್ವರೂಪಿಗಳೇ. ಮಮಯೋಂಶ ಜೀವಲೋಕೆ ಜೀವಭೂತ ಸನಾತನ. ಭಗವಂತ ಗೀತೆಯೊಳಗೆ ಹೇಳಿದ, ಅರ್ಜುನ ಅಳಕ್ಕೆ ಹೋಗಬೇಡ, ದುಃಖ ಮಾಡಕ್ಕೆ ಹೋಗಬೇಡ. ಏನು ನೀ ಯಾರು ಅಂದ್ರೆ ನನ್ನ ಸ್ವರೂಪದಿ, ನೀನು ನನ್ನ ಸ್ವರೂಪದಿ. ಮಮವಂಶ ಜೀವಲೋಕೆ ಜೀವಭೂತ ಸನಾತನ. ನನ್ನ ಅಂಶ ನೀನದಿ, ನಾನಂದ ಪರಮಾತ್ಮ. ಪರಮಾತ್ಮನ ಅಂಶ ನೀನಿದ್ದಾಗ ನಿನಗೆ ಯಾಕೆ ದುಃಖ? ನಿನಗೆಲ್ಲ ದುಃಖ ಬಂತು, ಯಾಕೆ ಅಳಕತ್ತಿ ಏನು ಅಂದಾಗ ಅರ್ಜುನ ಕೇಳ್ತಾನ, ನನಗೆ ಅಳೋದು ಯಾಕೆ ಬಂತು, ನಿನ್ನ ನಗು ಯಾಕತ್ತಿ ಅಂದ. ನಾ ಅಳಕತ್ತೇನಿ ಕೃಷ್ಣ, ನೀನು ನಗಕತ್ತಿಯಲ್ಲ, ನಿನಗೆ ಅಳು ಬರವಲ್ದೇನು ಅಂದ. ನಿನಗೆ ಅಳು ಬರವಲ್ದೇನು ಅಂತಂದ. ಆವಾಗ ಕೃಷ್ಣ ಹೇಳ್ದ, ನನಗೆ ಅಳುವಿಲ್ಲ, ನಿನಗೆ ಅಳು ಐತಿ. ಯಾಕಂದ್ರೆ ಅರ್ಜುನ, ನನ್ನ ತಲೆಯೊಳಗೆ ಬೆಳಕೈತಪ್ಪ, ಆದ್ದರಿಂದ ನನ್ನ ನಗು ಐತಿ. ನಿನ್ನ ತಲೆಯೊಳಗೆ ಬೆಳಕಿಲ್ಲ, ಆದ್ದರಿಂದ ನಿನಗೆ ಅಳು ಐತಿ, ಅಳಕತ್ತಿದಿ. ಹಾಗಾದ್ರೆ ಬೆಳಕು ಬಂದ್ರೆ, ಬೆಳಕಂದ್ರೆ ಜ್ಞಾನ, ಬೆಳಕಂದ್ರೆ ಜ್ಞಾನ. ಬೆಳಕು ಬಂದ್ರೆ ನಗು ಬರ್ತಂತಿಯಲ್ಲ, ದುಃಖ ಇಲ್ಲಂಗೆ ಆಕತ್ತಂತಿಯಲ್ಲ ಕೃಷ್ಣ. ಆ ಬೆಳಕನ್ನು ನನಗೆ ಉಂಟು ಮಾಡು ಅಂತಂದಾಗ ಭಗವಂತ 18ನೇ ಗೀತೆಯ ಉಪದೇಶವನ್ನು ಮಾಡಿದ ಅಲ್ಲ. ಏನು ಇದ್ದದ್ದು ತೋರಿಸಿದ, ಅವೇನು ಬೇರೆ ಇಲ್ಲ, ಹೊಸವಾಗಿ ಏನು ತಯಾರು ಮಾಡಿಲ್ಲ. ಅರ್ಜುನನ ಪರಮಾತ್ಮನಾಗಿ ನೀ ಪರಮಾತ್ಮ ಅದಿ, ನಿನಗೆ ಗೊತ್ತಿಲ್ಲ, ನಿನಗೆ ಮರಿವಾಗೈತಿ. ಆ ಮರಿವಿ ನಿನಗೆ ಆವರಿಸೈತಿಪ್ಪ. ಏನು ಆ ಮರಿವಿ ಅನ್ನುವಂಥದ್ದು ಯಾವಾಗ ನಾವು ಕಳ್ಕೋತೇವೋ, ಏನು ಮರಿವಿ ಅಂದ್ ಗೊತ್ತಕ್ಕದ ನಿಮಗೆ? ಏನೇನು ಮಾಡ್ತದ್ರಿ ಅದು? ತನ್ನ ನಿಜವನ್ನು ಪರಿಕಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನವೇ ತಾನೆಂದು ಭಿನ್ನ ವಿಷಯದ ವಿಷಯವನ್ನು ನನ್ನಿ ಎಂಬ ಬಗೆ ಬೆಳೆದರಲು ಅಜ್ಞಾನವೇನಿಪ್ಪದು ಅಂತ ನಿಜಗೊಂಡು ಹೇಳ್ತಾರೆ. ಈ ಪದ ಏನು ಅಪ್ಪ ಅವ್ರಿಗೆ ಮಲ್ಕೊಂಡು ಭಾಳ ಇಷ್ಟ ರೀ ಅದು. ಎಲ್ಲಿ ಹೋದರೂ ಈ ಪದ ತೆಗಿತಿದ್ರು ಅವರು. ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲ್ಲ ಮನುಜ. ಇದು ಜ್ಞಾನದ ಪದ ರೀ ಇದು. ಏನು ಭಾಳ ಇಷ್ಟ ಅಪ್ಪ ಅವ್ರಿಗೆ ಜ್ಞಾನದ ಪದ ಬಿಡಿಸಲಿಕ್ಕೆ. ನೀನು ಜ್ಞಾನ ಸ್ವರೂಪದೀಪ, ಜ್ಞಾನ ಸ್ವರೂಪದೀಪ ನೀನು. ಈ ಅಜ್ಞಾನ ಅನ್ನುವಂಥದ್ದು ನಿನಗೆ ಬಂದತಿ. ವಚನಕಾರ ಅಂತ ನೋಡ್ರಿ, ಜ್ಯೋತಿ ಕಂಡ್ಯ ಇರಲು ಕತ್ತಲು ಕಂಡ್ಯ. ಜ್ಯೋತಿ ಕಂಡ್ಯ ಇರಲು ಕತ್ತಲ. ಈಗ ನಿಮಗೆಲ್ಲರಿಗೂ ಕತ್ತಲೈತಿ. ಈಗ ತಿಳುವಳಿಕೆ ಇಲ್ಲ ನಿಮ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ. ನೀವು ಯಾರು ವಿಚಾರ ಮಾಡಿ ಹೇಳ್ತೊಬ್ರು ಯಾರು? ಆ ವಸಿಷ್ಠ ಋಷಿ ರಾಮನ ಕೇಳಿದ, ರಾಮ ನೀ ಯಾರು ಅಂತ. ಏನು ನಾವು ಶರೀರ ತೋರಿಸಿದ. ಶರೀರ ನೀನಲ್ಲ, ನೀನು ಯಾರು? ನಾ ದಶರಥನ ಕಾಂದ ಅಂದ. ನಿಮ್ಮ ಅಪ್ಪನ ಹೆಸರು ಕೇಳಿಲ್ಲ ನಾನು, ನಿಮ್ಮ ಅಪ್ಪನ ಕೇಳಿಲ್ಲ. ನೀನು ಯಾರು? ಸೀತಾಪತಿ ಅಂದ. ನಿನ್ನ ಹೆಂಡತಿ ಕೇಳಿಲ್ಲ, ನೀ ಯಾರು ಗಂಡ ಅಂದ್ರೆ ಸೀತೆಯ ಗಂಡ ಚೆನ್ನು. ನೀನು ಯಾರು? ನನಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ, ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ಏನು ಇಂಥ ಯಾವ ಅಜ್ಞಾನದ ವಶನಾಗಿ ನಾವೇನು ಮಾಡಕತ್ತಿದ್ದೀವಿ ಅಂತಂದ್ರೆ ಏನು ದುಃಖಿಗಳಾಗಿದ್ದೀವಿ, ಕತ್ತಲ್ದಾಗದೀವಿ, ದುಃಖಿಗಳಾಗಿದ್ದೀವಿ ಅಲ್ಲ. ಹಾಗಾದ್ರೆ ಈ ದುಃಖದ ನಿವಾರಣೆ ಆಗಬೇಕಾಗಿತ್ತು ಅಂತಂದ್ರೆ, ಈ ದುಃಖದ ನಿವಾರಣೆ ಆಗಬೇಕಾಗಿತ್ತಂದ್ರೆ ನೀನು ಯಥಾರ್ಥ ತಿಳ್ಕೊ. ಯಥಾರ್ಥ ಅಂದರೆ ಏನು? ನಾನು ಆತ್ಮನಿದ್ದೇನೆ, ನಾ ಸತ್ತು, ನಾ ಚಿತ್ತು, ನಾ ಆನಂದ ರೂಪ ಅಲ್ಲ. ಆನಂದ ನಿನ್ನೊಳಗೈತಿ. ನೀ ಭಿಕ್ಷೆ ಬೇಡಕತ್ತಿದ್ದಿ. ಏನು ಇಷ್ಟೆಲ್ಲ ಕೆಲಸ ಮಾಡಕತ್ತಿಯಲ್ಲ, ಎದಕ್ಕಾಗಿ? ನೌಕರಿ ಮಾಡ್ತಿ, ಕೆಲಸ ಮಾಡ್ತಿ, ಏನೇನೋ ಮಾಡ್ತಿ. ಎದಕ್ಕಾಗಿ ಮಾಡ್ತೀವಪ್ಪ ಅಂದ್ರೆ ಆನಂದಕ್ಕಾಗಿ. ಎಲ್ಲರೂ ಅಂತೀರಿ ನೀವು, ಆನಂದಕ್ಕಾಗಿ ಮಾಡ್ತೇವ್ರಿ, ಸುಖಕ್ಕಾಗಿ ಮಾಡ್ತೇವ್ರಿ ಅಂತೀರಿ ನೀವು ಅಲ್ಲ. ಇಷ್ಟೆಲ್ಲ ಸುಖಕ್ಕಾಗಿ ಮಾಡಿದ್ರಲ್ಲ, ನಿಮಗೆ ಸುಖ ಸಿಕ್ಕದೇನು? ಒಬ್ರಿಗೆ ಸಿಕ್ಕದ? ಇಲ್ಲ, ಒಬ್ರಿಗೆ ಸಿಕ್ಕಿಲ್ಲ. ಮತ್ತು ಯಾಕೆ ಸಿಕ್ಕಿಲ್ಲಪ್ಪ ಅದು ಅಂತಂದ್ರೆ, ಯಾಕೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಸುಖವದೆಯೋ ಆ ಜಗ ಬಿಟ್ಟಿದಿ, ಎಲ್ಲಿ ದುಃಖದೆಯೋ ಆ ಜಗದಾಗ ನೀ ಹುಡುಕಾಡಕತ್ತಿದಿ ಅಂದ್ರವರು. ಏನಂದ್ರವರು? ಎಲ್ಲವೋ ನಾರೈದು ನೋಡಲು ಇಲ್ಲೆನಿಸಿದ ನೀ ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದರಿಂದ ಸುಖರೂಪ. ಆ ಸುಖ ನಿನ್ನೊಳಗೈತಿ, ನಿನ್ನೊಳಗೆ ನೀನು ನೋಡ್ಕೊಂಡಿಲ್ಲ. ಯಾಕಂದ್ರೆ ಪರಮಾತ್ಮ ಇಂದ್ರಿಯಗಳನ್ನು ಹೊರಮುಖವಾಗಿ ಉತ್ಪತ್ತಿ ಮಾಡ್ಯಾನ. ಇಂದ್ರಿಯಗಳನ್ನು ಹೊರಮುಖವಾಗಿ ಉತ್ಪತ್ತಿ ಮಾಡಿದಾನ. ಹೊರಮುಖವಾಗಿ ಉತ್ಪತ್ತಿ ಮಾಡಿದ್ರಿಂದ ಎಲ್ಲ ಕರ್ಣಾದಿಗಳು, ಇಂದ್ರಿಯಗಳು ಹೊರಗೆ ಹೋಗ್ತಾವ. ಹೊರಗೆ ಜಗತ್ತೈತಿ. ಆತ್ಮ ಎಲ್ಲಿತ್ತು? ಪರಮಾತ್ಮ ಎಲ್ಲೈತಿಪ್ಪ? ಏನು ಈ ಶರೀರದ ಒಳಗೆ ಪರಮಾತ್ಮ ಐತಿ. ಎರಡು ಚೇತನ ಹೇಳ್ತಾರೆ, ಹೊರಗಿರೋದು ಒಂದು, ಒಳಗಿರೋದು ಒಂದು. ಹೊರಗಿನ ಚೇತನ ಕಾಣೋದಿಲ್ಲ,
ಹೊರಗಿನ ಚೇತನ ಕಾಣೋದಿಲ್ಲ, ಮಹಾಚೇತನದ ಕಾಣೋದಿಲ್ಲ. ನೀನು ಕಾಣಬೇಕಾಗಿತ್ತಂದ್ರೆ ಒಳಗಿನ ಚೇತನ ಬೇಕು. ಈ ಶರೀರದ ಒಳಗೆ ಚೇತನದ, ಆ ಚೇತನ ಮುಂದೆ ಮನಸ್ಸದ, ಆ ಮನಸ್ಸಿನೊಳಗೆ ಜೀವ ಅದಾನ. ಆ ಜೀವ ಏನು ಮಾಡ್ತಾನಂತಂದ್ರೆ ಹೊರಗೆ ನೋಡಾಕತ್ತಾನ ಇಂದ್ರಿಯಗಳ ಮೂಲಕವಾಗಿ. ನನ್ನ ಹಿಂದೆ ಏನೈತೆ ಅಂತ ಅದನ್ನು ನೋಡುವಲ್ಲ. ಹಿಂದೆ ಹೊಳಿದ್ರೆ ಆತ್ಮ ಅದಾನ, ತನ್ನೊಳಗೆ ನೋಡ್ಕೊಂಡ್ರೆ ಆತ್ಮ ಅದಾನ. ತನ್ನೊಳಗೆ ನೋಡ್ಕೋಲ್ಲ, ಈತೇನು ಮಾಡ್ತಾನಂದ್ರೆ ಹೊರಗೆ ನೋಡಾಕತ್ತಾನ, ಹೊರಗೆ ಹುಡುಕಾಡಕ್ಕೆ ಕತ್ತಿದಾನ. ಏನು ಒಂದು ಗಡಿಗೆ ಬಂತು ಅಂತ್ರಿ, ಮಣ್ಣಿನ ಗಡಿಗೆ ಹೋಗ್ತದೆ ನೀವು. ಗಡಿಗೆ ಬಂತು, ಮಹಾತ್ಮರನ್ನ ಭೇಟಿ ಆದರು. ಯಪ್ಪ ನನ್ನ ಮನೆ ದೇವ್ರು ಯಾವುದ್ರಿ ಅಂತ ಕೇಳ್ತಂಥದ್ದು ಗಡಿಗೆ. ನನ್ನ ಮನೆ ದೇವ್ರು ಯಾವುದು ಅಂತ ಕೇಳ್ತಂತ ಗಡಿಗೆ. ಆವಾಗ ಅವ್ರು ಅಂದರು, ನಿನ್ನ ಮನೆ ದೇವರ ಮಣ್ಣ ಅಂತ ಹೇಳಿದ್ರು ಅಂತವ್ರು. ನಿನ್ನ ಮನೆ ದೇವರ ಮಣ್ಣ ಅಂತ ಹೇಳಿದ್ರು ಅಂತವ್ರು. ಅಂದಕ್ಕಂಗಾರ ಮಣ್ಣ ನನ್ನ ಮನೆ ದೇವರಾದ್ರೆ ಆ ಮಣ್ಣು ನೋಡಬೇಕು ಅಂತ ತಿಳ್ಕೊಂಡು ಕಾಶಿಗೆ ಹೋತು, ಪಂಡ್ರಾಪುರಕ್ಕೆ ಹೋತು, ತಿರುಪತಿಗೆ ಹೋತು, ಏನೇನು ಕ್ಷೇತ್ರಗಳದಾವ ಎಲ್ಲ ಕಡೆಗೇನು ಹೋತ್ರಿ. ಅದು ಎಲ್ಲಿ ಅದಕ್ಕೆ ಮಣ್ಣು ಕಾಣಲಿಲ್ಲ. ಅದಕ್ಕೆ ಮತ್ತೆ ಬಂದು 12 ವರ್ಷ ಸಂಚಾರ ಮಾಡ್ತೀರಿ. ಅದು ಗಡಿ ಕಾಣಲಿಲ್ಲ, ನನ್ನ ದೇವರ ಕಾಣಲಿಲ್ಲ ಅಂತ ಬಂದು ಕುಂತದು. ಆ ಬಳಿಕ ಮತ್ತೆ ಮಹಾತ್ಮರು ಭೇಟಿ ಆದ್ರೆ ಅದಕ್ಕೆ, ಏನು ರೀ ನೀವು ಮಣ್ಣು ಅಂತ ಹೇಳಿದ್ರಿ, ಆ ಮಣ್ಣು ಹುಡುಕಾಡೋಕೆ ಎಲ್ಲ ಕಡೆ ಸಂಚಾರ ಮಾಡಿದೆ, ಆ ಮಣ್ಣು ಎಲ್ಲೇ ಸಿಗಲಿಲ್ಲ ಅಂತಂದು. ಎಲ್ಲೆಲ್ಲಿ ವಾದಿ, ಇಲ್ಲೆಲ್ಲಿ ವಾದಿ, ಹುಚ್ಚ ಹೊರಗೆ ವಾದಿ. ನಿನ್ನ ಒಳಗೆ ಮಣ್ಣು ಹತ್ತಿ, ನೀನು ನೋಡ್ಕೊಂಡಿದ್ದೆ ಅಂದ್ರೆ ಅಲ್ಲೇ ಶಾಂತ ಹಾಕಿದ್ದಿ. ನಿನ್ನ ಬಿಟ್ಟು ನೀವು ಹೊರಗೆ ಹೋದಿ, ನಿನಗೆ ಸಿಕ್ಕಿಲ್ಲ, ನಿನ್ನ ಒಳಗೆ ನೋಡ್ಕೋ. ಏನು ಅವಾಗ ನೋಡ್ಕೊತಿರೋದು, ಏನು ನೋಡ್ಕೊತು, ಹೊಟ್ಟೆ ನೋಡ್ಕೊಂಡ್ರೆ ಮಣ್ಣು ಹತ್ತಿ, ಕಂಠ ನೋಡ್ಕೊಂಡ್ರೆ ಮಣ್ಣು ಹತ್ತಿ, ಆ ಗಡಿಗೆ ತುಂಬ ಏನು ಹತ್ತಿ ಮಣ್ಣು ಆಯ್ತಲ್ಲ. ಆವಾಗ ತಿಳ್ಕೋತು, ಓ ನನ್ನೊಳಗೆ ಮಣ್ಣು ಐತಿ. ಯಾವುದಕ್ಕೆ ದೇವರು ಅಂತಾರ? ನನ್ನ ದೇವರು ಯಾವುದು ಅಂತ ಕೇಳಿದ್ದೆ, ಮಣ್ಣು ಅಂದಿದ್ರು. ಏನು ಯಾವ ಮಣ್ಣು ಇರುವುದರಿಂದ ನಾ ಇರುತ್ತನೆಯೋ, ಮಣ್ಣು ಸತ್ಯತಿ ಗಡಿಗಿಲ್ಲ ಅಲ್ಲ. ಯಾವುದು ಇರೋದ್ರಿಂದ ನಾನು ಇರುತ್ತನೆಯೋ ಅದಕ್ಕೆ ದೇವರು ಅಂತ ಕರಿತಾ ಇದ್ದಾರ, ಅಸ್ತಿತ್ವಕ್ಕೆ ದೇವರು ಅಂತ ಕರಿತಾ ಇದ್ದಾರ. ಏನ್ರಿ ಹಾಗ ನಾವೇನು ಮಾಡಕತ್ತಿದ್ದೇವೆ ಅಂತಂದ್ರೆ ನಮ್ಮನ್ನು ಬಿಟ್ಟು ನಾವು ಹೊರಗೆ ಹುಡುಕಾಡ್ಲಿಕ್ಕೆ ಹತ್ತಿದ್ದೇವೆ ಅಂತ ತಿಳ್ಕೊಂಡು ಆನಂದದ ಪ್ರಾಪ್ತಿ ಇಲ್ಲಿ ನಮಗಾಗಿಲ್ಲ. ನೀನು ಒಳಗೆ ನೋಡ್ಕೋ. ಏನು ಇದನ್ನು ತೋರಿಸ್ತಾನ ಗುರು ಏನಂತ? ಆನಂದ ತುಂಬೋದಿಲ್ಲ, ಜ್ಞಾನ ಕೊಡೋದಿಲ್ಲ, ಜ್ಞಾನ ಸಿದ್ಧವಾಗಿ ಐತಿ, ಆನಂದ ಸಿದ್ಧವಾಗಿ ಐತಿ. ಅದು ಏನು ಆದ್ರೆ ನಮಗೆ ನೋಡೋಕೆ ಬಂದಿಲ್ಲ, ಕಾಣಂಗಿಲ್ಲ. ಅದು ಅದಕ್ಕೆ ವಚನಕಾರ ಅಂದ್ರೆ, ತಿಲದ ಮರಿಯ ತೈಲದಂತೆ, ಶಿಲೆಯ ಮರಿಯ ಹೇಮದಂತೆ, ಏನು ಆನಂತರ ಫಲದ ಮರಿಯ ರುಚಿಯಂತೆ, ಏನು ನೆಲದ ಮರಿಯ ನಿಧಾನದಂತೆ, ಭಾವ ಮರಿಯ ಬ್ರಹ್ಮ. ಏನು ಹೇಳಿದ್ರು? ಭಾವ ಮರಿಯ ಬ್ರಹ್ಮ. ನಿನ್ನ ಭಾವದಿಂದ ಆತ್ಮ ಅದಾನ, ನನ್ನ ಭಾವದಿಂದ ಆತ್ಮ ಅದಾನ. ಆದ್ರೆ ಆತ್ಮನ ಕಾಣುವಲ್ಲಿ ಯಾಕೆ? ನಮ್ಮೊಳಗಿದ್ರೆ ಕಾಣುವಲ್ಲಿ ಯಾಕೆ? ಏನ್ರಿ ಇದು ಪ್ರಶ್ನೆ. ನಮ್ಮೊಳಗೆ ದೇವ್ರಿದ್ರೆ ಆ ದೇವರ ನಮಗೆ ಕಾಣುವಲ್ಲ. ಯಾಕಂದ್ರೆ ನಿನಗೆ ನೋಡಕ್ಕೆ ಬಂದಿಲ್ಲ, ನೋಡಕ್ಕೆ ಹೊಂಟ್ರು ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ ಅಂದ್ರೆ ಮಲಿನ ಮತಿ ಜಿಸ್ಪರ್ಮಕೋ ಜಾನೇ ನಹಿ. ಅವ್ನು ಹೇಳ್ಬಿಟ್ರು ಅವರು. ಮಲಿನ ಮತಿ ಇತ್ತು ಅಂದ್ರೆ ನಿನಗೇನಾಗೋದಿಲ್ಲಪ್ಪ, ಆತ್ಮ ಕಾಣೋದಿಲ್ಲ. ಈ ಕಣ್ಣಿಗೆ ಕಾಣೋದಿಲ್ಲ. ಯಾರು? ಆತ್ಮ. ಶುದ್ಧ ಮತಿ ಬೇಕು. ಎಂಥ ಬುದ್ಧಿ ಬೇಕು? ನಮ್ಮ ಬುದ್ಧಿ, ನಮ್ಮ ಮನಸ್ಸು ಪವಿತ್ರ ಆಗಬೇಕು. ಇಷ್ಟೆಲ್ಲ ಶಾಸ್ತ್ರಾದಿಗಳು ಎದಕ್ಕಾಗಿ? ಬ್ರಹ್ಮನ ಅಸ್ತಿತ್ವಕ್ಕಾಗಿ ಅಲ್ಲ. ಎಲ್ಲ ಶಾಸ್ತ್ರಗಳು ನಮ್ಮನ್ನು ತಯಾರು ಮಾಡೋ ಸಲುವಾಗಿ, ನಮ್ಮ ಬುದ್ಧಿಯನ್ನು ಹಸನು ಮಾಡೋ ಸಲುವಾಗಿ, ಸ್ವಚ್ಛ ಮಾಡೋ ಸಲುವಾಗಿ. ಅಂತಃಕರಣ ಯಾವಾಗ ಸ್ವಚ್ಛ ಆಯಿತೋ ಆ ಕ್ಷಣದೊಳಗೆ ಆತ್ಮನ ಪ್ರತಿಬಿಂಬ ನಮಗೆ ಬೀಳ್ತತಿ. ಏನು ತುಕಾರಾಮರಿಗೆ ಭಾಳ ಬಡತಾನ ರೀ. ತುಕಾರಾಮರಿಗೆ ಭಾಳಷ್ಟು ಬಡತಾನ ಅವ್ರಿಗೆ. ಭಾಳಷ್ಟು ಬಡತಾನ. ಸಂತರು ಪಂಡ್ರಾಪುರಕ್ಕೆ ದಿಂಡಿ ಹೊಂಟಿದ್ರು. ಇವು ಹೊರಗೆ ಬಂದ. ನೀವು ಯಾರು ಅಂತ ಕೇಳ್ದ. ನಾವು ಸ್ವಂತರು. ನೀವೆಲ್ಲಿ ಹೋಗ್ತೀರಿ? ನಾವು ಪಂಡ್ರಾಪುರಕ್ಕೆ ಹೋಗ್ತೀವಿ. ಅಲ್ಲೇನೈತಿ? ಅಲ್ಲೇ ವಿಠ್ಠಲದಾನ. ವಿಠ್ಠಲ ಅಂದ್ರೆ ಯಾರು? ಪರಮಾತ್ಮ. ಅವೇನು ಮಾಡ್ತಾನೆ? ನಮಗೆ ಬೇಡಿದ್ದ ಕೊಡ್ತಾನ. ಅವ್ರು ಹೇಳಿದ್ರು ಸಂತರು, ನಮ್ಗೆ ಬೇಡಿದ್ದ ಕೊಡ್ತಾನ. ನನಗೆ ಬಡತನ ನೀವು ಹಂಗೆ ಹಾಕತ್ತೇನೋ, ಶ್ರೀಮಂತಗಿರಿ ಕೊಡ್ತಾನೆ ಆಶೀರ್ವಾದ ಆದ್ರೆ ಎಲ್ಲ ಹಾಕತ್ತೆ ಅಂದಾಗ ನಾನು ಬರ್ತೀನಿ ಅಂತ ಬಡತನ ನಿವಾರಣೆ ಸಲುವಾಗಿ ತುಕಾರಾಮರು ಅವರು ಕೂಡ ಪಂಡ್ರಾಪುರಕ್ಕೆ ಹೋದರು. ಗುರುಗಳ ಹತ್ರ ಕರ್ಕೊಂಡೋಗಿ ವಾರಿ ಕೊಡಿಸಿದ್ರು, ತುಳಸಿ ಮಾಲೆ ಹಾಕ್ಸಿದ್ರು. ಗುಡಿಯಾಗ ಕರ್ಕೊಂಡು ಹೋದ್ರಿ ಪಂಡ್ರಾಪುರದಾಗ. ಏನ್ರಿ ಆ ಗುಡಿಯಾಗ ನೀವು ಹೋದವ್ರು ಗೊತ್ತಿರಬೇಕು, ಒಂದು ನಿಮಿಷದಾಗ ನಮ್ಮ ಹೊರಗೆ ಆಗಿಬಿಡ್ತಾರೆ ಅವ್ರು. ಅಲ್ಲಿ ವಾದ್ಕೊಳ್ಳಿ 1 ನಿಮಿಷದಾಗ ಹೊರಗೆ ಆಗಿಬಿಡ್ತಾರೆ ಅವರು.
ವಿಠ್ಠಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದರು. ಏನು ಅವರೆಲ್ಲರೂ ಅಂದರು ಇನ್ನು ರುಕ್ಮಿಣಿ ದರ್ಶನ ಮಾಡ್ಕೊಳ್ಳೋಣ ಹೋಗೋಣ ಬಾ ಅಂತಂದರು. ಇನ್ನೂ ವಿಠ್ಠಲ ಭೇಟಿಯಾಗಿಲ್ಲ ನನಗೆ ತುಕಾರಾಮ್ ಅಂತಾರ. ಇನ್ನೂ ವಿಠ್ಠಲ ಭೇಟಿ ಅಲ್ಲ ನನಗೆ ಬರ್ತಾನೆ ನಿವಾರಣೆ ಮಾಡ್ತಾನೆ ಅಂದಿರಿ, ನಿವಾರಣೆ ಆಗಿಲ್ಲ. ಏನು ಆ ವಿಠ್ಠಲ ಬಂದು ನನಗೆ ಮಾತಾಡಿಸೋವರೆಗೂ ನಿವಾರಣೆ ನಾನು ಬೇಡದ ಇಚ್ಛೆಯನ್ನು ಪೂರೈಸುವವರೆಗೂ ನಾ ಬರೋಂಗಿಲ್ಲ ಅಂತ ಅಂದ. ಆತಲ್ಲೋ ವಿಠ್ಠಲ ದರ್ಶನ ಅಂತ ಅವ್ರು ಅಂತಾರೋ. ಅದು ಕಲ್ಲು ದರ್ಶನ ವಿಠ್ಠಲ ಮಾತಾಡಿಲ್ಲ ನಾನು ಕೂಡ. ಇದಕ್ಕೇನೋ ಹುಚ್ಚು ಹಿಡ್ತಂತ ಹೋದ್ರ ಅವ್ರು. ನಿಂತ ನಿರಾರ 4 ದಿವಸ ವಿಠ್ಠಲ ನೋಡ್ಕೋತ ನಿಂತ. ಹೇಗೆ ನಿಂತ ಹಾಗಾಗಿ ಆತನ ಭಾವ ಪವಿತ್ರ ಆಗ್ತವ. ಭಾವಾನುಕೂಲನೇ ಶಂಭುಲಿಂಗ. ಶ್ರೀಮಣಿ ಜೀವನ ಶಿವಗಳು ಅಂತಾರ, ಭಾವಾನುಕೂಲನೇ ಶಂಭುಲಿಂಗ. ನಮ್ಮ ಪರಮಾತ್ಮ ಯಾವಾಗ ಅನುಕೂಲ ಅಕ್ಕನ, ಪರಮಾತ್ಮ ನಮಗೆ ಯಾವಾಗ ಅನುಕೂಲ ಅಕ್ಕನ ಅಂದ್ರೆ ನಮ್ಮ ಭಾವಕ್ಕೆ ಅನುಕೂಲ ಅಕ್ಕನ. ಎಂಥ ಭಾವ ಬೇಕು, ಎಂಥ ಭಾವ ಬೇಕು. ನಮ್ದು ಎಂಥ ಭಾವ ಐತಿ? ನಾವೆಂಥ ಭಕ್ತಿ ಮಾಡ್ತಾಯಿದ್ದೇವೆ, ನಾವೆಂಥ ಭಕ್ತಿ ಮಾಡ್ತಾಯಿದ್ದೇವೆ. ಯಾರ್ದೋ ಗಟ್ಟಿದ ಗಂಟೆ ಜಿಗದು ಹೊಡೆದ ಒಂದು 2 ಉದಗಟ್ಟಿ ಬೆಳಗ್ಗೆ ಏನಾರು ಒಂದು ಸಣ್ಣ 1-2 ಇಲಿಕಿವಿ ಅಂತ 1-2 ಹೋಳಿಗೆ ಕಡಬ ಅದು ನೈವೇದ್ಯ ಮಾಡಿ ಇಷ್ಟು ಉದ್ದಲ್ಲಿ ಇಷ್ಟು ಇಡ್ತೇನೆ ಪರಮಾತ್ಮನ ಹತ್ರ. ಅದನ್ನು ಕೊಡ್ರಿ, ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ತಿಳ್ಕೊಂಡು ಇವೆಲ್ಲ ಕೋರಿಕೆಯ ಭಕ್ತರು ನಿಜ ಭಕ್ತರು ಇವರಲ್ಲ. ನಿಜ ಭಕ್ತರಲ್ಲ. ನಿಜ ಭಕ್ತರಾಗಬೇಕು. ನಿಜ ಭಕ್ತರನ್ನ ಯಾವಾಗ ಆಗುತ್ತೇವೋ ಆ ಕ್ಷಣದೊಳಗೆ ಪರಮಾತ್ಮದನ. ಪರಮಾತ್ಮ ಹುಡ್ಕಾಡಿ ಸಿಗಂಗಿಲ್ಲ. ನೀವು ಎಲ್ಲಿ ಪರಮಾತ್ಮ ಹುಡ್ಕಾಡಕ್ಕೆ ಹೋಗಬೇಡ್ರಿ, ಎಲ್ಲಿ ಹುಡ್ಕಾಡಕ್ಕೆ ಹೋಗಬೇಡ್ರಿ. ಏನು ಅವ್ನು ಪ್ರಕಟ ಆಗುವಂಥ ವಸ್ತು ಅಲ್ಲ. ಅವ್ನು ಪ್ರಕಟ ಆಗ್ಬೇಕಾಗಿತ್ತಂದ್ರೆ ಎಲ್ಲಿ ಪ್ರಕಟ ಆಗ್ತಾನಂದ್ರೆ ನಮ್ಮ ಅಂತರಂಗದೊಳಗೆ ಪ್ರಕಟ ಆಗ್ತಾನೆ. ನಮ್ಮ ಅಂತರಂಗದೊಳಗೆ ಪ್ರಕಟ ಆಗ್ತಾ ಇದ್ದಾನೆ. ಏನು ಈಗ ತಾರು ಬಂದತ್ತಲ್ರಿ, ತಾರು ಬಂದಿಲ್ಲ, ಲೈಟ್ ತಾರು. ಏನು ಅದರ ಬೆಳಕಿಲ್ಲೇನು? ಆ ತಾರನೇ ಬೆಳಕಿಲ್ಲೇನೋ ಐತಿ. ಅದು ಬೆಳಕು ಕೊಟ್ಟದೇನೋ ಇಲ್ಲ. ಅದು ಬೆಳಕು ಕೊಡ್ಬೇಕಾಗಿತ್ತಂದ್ರೆ ಅದಕ್ಕೆ ಬಲ್ಬ್ ಬೇಕು, ಏನೇನು ಸಾಮಗ್ರಿಗಳು ಬೇಕು. ಆ ಸಾಮಗ್ರಿ ಇದ್ದಾಗ ಬೆಳಕು ಕೊಡ್ತದ್ವಿನ ಸಾಮಗ್ರಿನ ಬೆಳಕು ಕೊಡೋದಿಲ್ಲ. ಹಂಗೆ ನಮ್ಮ ಹೊರಗೆ ಸಾಮಗ್ರಿಗಳಿಲ್ಲ, ಅಂತರದಲ್ಲಿ ಸಾಮಗ್ರಿ ಅದ. ಯಾವುದು? ಮನಸ್ಸು ಅನ್ನುವಂಥ ಸಾಮಗ್ರಿ ಅದ. ಅಂಥ ಪವಿತ್ರವಾದಂಥ ಸಾಮಗ್ರಿ ಬೇಕು. ಅದು ಕರ್ರನ ಬಲ್ಬ್ ಇತ್ತಂದ್ರೆ, ಮಲಿನ ಬಲ್ಬ್ ಇತ್ತಂದ್ರೆ ಪ್ರಕಾಶ ಆಗಿ ಕೊಡೋದಿಲ್ಲವೋ ಏನ್ರಿ? ಹಾಗೆ ಪವಿತ್ರವಂತ ಮನಸ್ಸು ಬೇಕು. ಆವಾಗಂತ ನಾವು ತುಕಾರಾಮ ಆತನ ಭಾವ ಹೆಂಗಾಯ್ತು ಅಂದ್ರೆ ಪವಿತ್ರ ಭಾವ ಆಯಿತು. ಯಾವ ಕ್ಷಣದೊಳಗೆ ಪವಿತ್ರ ಭಾವ ಆಯಿತೋ ಆ ಕ್ಷಣದೊಳಗೆ ಆ ವಿಠ್ಠಲ ಅವನ ಅಂತರಂಗದಲ್ಲಿ ಮೂಡಿದ. ವಿಠ್ಠಲ ಅಂತರಂಗದಲ್ಲಿ ಮೂಡಿದ. ವಿಠ್ಠಲ ಹೆಂಗದನ? ಜ್ಞಾನ ಸ್ವರೂಪ ಅದನ, ಆನಂದ ಸ್ವರೂಪ ಅದನ. ಏನು ಎಲ್ಲ ತಿಳುವಳಿಕೆ ಬಂತು. ಅಖಂಡ ಆನಂದ ಪ್ರಾಪ್ತಿ ಆಯಿತು ತುಕಾರಾಮನಿಗೆ. ಏನು ಆವಾಗ ಮನೆಗೆ ಬಂದ. ಏನು ಕೋರಿಕೆ ಇಲ್ಲ. ಯಾಕೆ? ಪೂರ್ಣ ಕಾಮದನ, ಪರಮಾತ್ಮನೇ ಸಿಕ್ಕಾನ, ಆನಂದ ಸ್ವರೂಪ ಅದನ. ಪೂರ್ತಿ ಆನಂದ ಆದಾಗ ಈಗ ನಿದ್ರೆ ಒಳಗೆ ಏನಾದ್ರು ಬೇಡಿಕೆ ಇರ್ತಾನೆ ನಿಮ್ಮದು? ಯಾಕೆ? ಆನಂದ ಇರ್ತ ಅಲ್ಲಿ. ಆನಂದ ಇದ್ದಲ್ಲಿ ಬೇಡಿಕೆ ಇರೋದಿಲ್ಲ. ಏನೇನೋ ಬೇಡ್ಕೋಬೇಕು, ಬಡತನ ನಿವಾರಣೆ ಮಾಡಬೇಕು ಅಂತ ಹೋಗಿದ್ದ. ಅವೆಲ್ಲ ಇಲ್ದಂಗೆ ಆಯ್ತು. ಯಾಕೆ? ಆನಂದ ಸಿಗ್ತಲ್ಲ ಇಲ್ಲಿ. ಆನಂದವೇ ಸಿಕ್ಕಾಗ ಮತ್ತೊಂದು ವಸ್ತು ಬೇಕು ಅನ್ನುವಂಥ ಅಪೇಕ್ಷೆ ಇಲ್ಲ. ಏನು ತುಕಾರಾಮ ಮನೆಗೆ ಬಂದ. ಏನ್ರಿ ಮನೆಗೆ ಬಂದು ಆರಾಮ ಆನಂದದೊಳಗಿದ್ದ. ಮುಂದೆ ಮರನೇ ವರ್ಷ ಬಂದರು ಇವರು ಸಂತರು. ಮತ್ತು ಏನು ಮರನೇ ವರ್ಷ ಬಂದರು, ಅವ್ನು ಹೊರಗೆ ಬರಲಿಲ್ಲ. ಏನು ತುಕಾರಾಮನ ಕರ್ಕೊಂಡು ಹೋಗ್ಬೇಕಂತ ಬಾಗಿಲ ಬಡಿದ್ರು. ತುಕಾರಾಮ ಹೊರಗೆ ಬಂದ. ಬಾರ ಹೋಗೋಣ, ಎಲ್ಲಿಗೆ? ಪಂಡ್ರಾಪುರಕ್ಕೆ ಹೋಗೋಣ ಬಾರೋ ಅಂದ. ಅಲ್ಯಾಕೆ ಹೋಗೋದು ಅಂದ. ಅಲ್ಯಾಕೆ ಹೋಗೋದು? ಅಲ್ಲೋ ವಾರಿ ತೊಗೊಂಡಿವಿ, ವರ್ಷಕ್ಕೊಮ್ಮೆ ಹೋಗ್ಬೇಕಾಗತಿ, ವಿಠ್ಠಲ ದರ್ಶನ ಆಗ್ಬೇಕಾಗತ್ತೆ ಅಂದಾಗ ಅವ ಅಂತಾನೆ ವಿಠ್ಠಲ ನಾನಾಗೇನಿ. ತುಕಾರಾಮ ಅಂತಾನ ವಿಠ್ಠಲ ನಾನಾಗೇನಿ. ಏನು ಅಲ್ಯಾಕೆ ಹೋಗ್ಬೇಕು ಅಂದ. ಹುಚ್ಚ ಅಲ್ಲಿ ಹಂಗೆ ಇಲ್ಲಿ ಹಂಗೆ ದೇವ್ರು, ಅಲ್ಲಿ ಪಂಡ್ರಾಪುರದಾಗ ದೇವ್ರು ಐತೆ. ಅದು ಪಂಡ್ರಾಪುರದಾಗ ದೇವ್ರು ಐತಿ, ಅಲ್ಲಿ ಹೋಗೋಣ ಅಂತ ಅಂದ. ಏನು ಇಲ್ಲ, ಇಲ್ಲೇ ಪಂಡ್ರಾಪುರ ಐತೆ ಅಂದ. ಯಾರು? ತುಕಾರಾಮ ಅಂತಾನೆ ಇಲ್ಲೇ ಪಂಡ್ರಾಪುರ ಐತಿ. ಏನು ಪಂಡ್ರಾಪುರ ಅಂತ ಎದಕ್ಕಂತಾರು? ಪವಿತ್ರವಾದಂಥ ಸ್ಥಾನಕ್ಕೆ ಪಂಡ್ರಾಪುರ ಅಂತ ಕರೀತಾರೋ. ಅಲ್ಲಿ ವಿಠ್ಠಲ ನೆಲೆಸಿದಾನ. ಅಲ್ಲಿ ಪವಿತ್ರವಾದಂಥ ಸ್ಥಾನ, ಆ ಸ್ಥಾನಕ್ಕೆ ಪಂಡ್ರಾಪುರ ಅಂತಾರೋ. ಅಲ್ಲಿ ವಿಠ್ಠಲ ನೆಲೆಸಾನ. ಮತ್ತು ನಿಮ್ಮವ್ರಿಗೆ ಅಲ್ಲಿ ಇಲ್ಲ ಅಲ್ಲ ಏನ್ರಿ? ಹಾಗೆ ಅಲ್ಲಿ ಹೋದಾಗ ದೇವರದಾನ ಅಂದಾಗ ಆವಾಗ ತುಕಾರಾಮ ಅಂತಾನ ಕಾಯೇ ಪಂಡರಿ ಆತ್ಮಃ ವಿಠ್ಠಲ. ಈ ಶರೀರವೇ ಪಂಡ್ರಾಪುರ. ಈ ಶರೀರ ಹೆಂಗಾಗೈತಿ ಅಂದ್ರೆ ಪವಿತ್ರ ಆಗೈತಿ. ಈ ಶರೀರ ಪವಿತ್ರ ಆಗೈತಿ. ಈ ಪವಿತ್ರ ಆಗೈತೆ ಅಂದ್ರೆ ಇದು ಪಂಡರಪುರ ಆಯಿತು. ಆತ್ಮಃ ವಿಠ್ಠಲ, ನನ್ನ ಆತ್ಮವೇ ವಿಠ್ಠಲ. ನನ್ನ ಆತ್ಮ ಅಂದ್ರೆ ನಾನು, ಮತ್ತು ವಿಠ್ಠಲ ಇಬ್ಬರು ಭೇದಿಲ್ಲ. ವಿಠ್ಠಲ ಬೇರೆ, ಆತ್ಮ ಬೇರೆ ಅಂತ ಹಿಂಗಿಲ್ಲಪ್ಪ. ಆ ವಿಠ್ಠಲನ ಸ್ವರೂಪವೇ ನಾನಾಗಿದ್ದೇನೆ.
ಅಲ್ಲ, ಯಾವಾಗ ಮನಸ್ಸು ಪವಿತ್ರ ಆಯಿತೋ ಆ ಕ್ಷಣದಲ್ಲಿ ಆಗೈತಿ. ಅದಕ್ಕೆ ಹಂಗಾರೆ ಏನಾಗಬೇಕೈತಿ, ನಾವು ಮನಸ್ಸು ಪವಿತ್ರ ಮಾಡ್ಕೋಬೇಕು. ಮೊದಲು ಮನಸ್ಸು ಪವಿತ್ರ ಮಾಡ್ಕೋಬೇಕು. ಮನಸ್ಸು ಪವಿತ್ರ ಆಯಿತು ಅಂತಂದ್ರೆ ಮನಸ್ಸು ಜ್ಞಾನ ಉತ್ಪತ್ತಿ ಎಲ್ಲಿ ಆಕತಿ ರೀ? ಮನುಷ್ಯನೊಳಗೆ ಆಕತಿ. ಜ್ಞಾನ ಉತ್ಪತ್ತಿ ಎಲ್ಲಿ ಆಕತಿ? ಏನು ಗುರು ಹೇಳ್ತಾ ಇದ್ದಾನೆ, ಗುರು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಏನ್ರಿ ಆ ವಾಕ್ಯ ನಮ್ಮ ಅಂತರಂಗದಲ್ಲಿ ಬಂದು ಮನುಷ್ಯನೊಳಗೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಉತ್ಪತ್ತಿ ಆಕತಿ. ನಮಗೆ ಜ್ಞಾನ ಉತ್ಪತ್ತಿ ಆಗತಿ. ಆ ಜ್ಞಾನ ಉತ್ಪತ್ತಿ ಆಗ್ಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ ಯಾವುದೋ ಮನಸ್ಸು ಐತಿ. ಗುರು ಶಾಸ್ತ್ರ ನಿಮಿತ್ತ ಕಾರಣ ಅದಾವ, ಮನಸ್ಸು ಉಪಾದಾನ ಕಾರಣ ಐತಿ. ಈ ಗಡಿಗೆ ಆಗ್ಬೇಕಾಯ್ತು ಅಂದ್ರೆ ಮಣ್ಣು ಬೇಕು, ಕುಂಬಾರ ಬೇಕು, ಶುದ್ಧವಾದಂಥ ಮಣ್ಣು ಬೇಕು. ಹಾಗೆ ಜ್ಞಾನ ಉತ್ಪತ್ತಿ ಆಗ್ಬೇಕಾದ್ರೆ ಶುದ್ಧವಾದಂಥ ಮನಸ್ಸು ಬೇಕು ನಮ್ಮದು. ಏನ್ರಿ ಆ ಶುದ್ಧವಾದಂಥ ಮನಸ್ಸು ಆಗೋದೇ ಕಷ್ಟ ಐತಿ. ಆ ಶುದ್ಧವಾದಂಥ ಮನಸ್ಸನ್ನು ನೀನು ನೀನು ಮಾಡ್ಕೋ. ಏನು ಮನಸ್ಸು ಹಂಗೆ ಶುದ್ಧ ಮಾಡ್ಕೋಬೇಕ್ರಿ? ಮನಸ್ಸನ್ನು ಯಾವ ರೀತಿಯಾಗಿ ನಾವು ಶುದ್ಧ ಮಾಡ್ಕೋಬೇಕು ಅಂತಾರವರು, ಮಂಡಿ ಮಾಸದೊಡೆ ಆ ವಚನದಲ್ಲಿ ಅಂತಾರ, ತೆಲಿಗೆ ಹೊಲಸಾಯ್ತು ನೀರು ಹಚ್ಚಿ ತೊಳ್ಕೊತೀವಿ, ಅರಿವು ಹೊಲಸಾಯ್ತು ಅಂದ್ರೆ ಮಡಿವಾಳಿಗೆ ಇಕ್ತೀವಿ. ಮನ ಮಾಸಿದೊಡೆ ಕೂಡಲ ಚೆನ್ನ ಸಂಗಯ್ಯನ ಅನುಭವದಲ್ಲಿ ಕುವುದು. ಎಲ್ಲಿ ಮಹಾತ್ಮರ ಸನ್ನಿಧಿಯಲ್ಲಿ ಈಗ ಬಂದಿರಲ್ಲ ಈ ರೀತಿಯಾಗಿ ಅನುಭವದಲ್ಲಿ ನಾವು ತೊಡಗಬೇಕು. ಅನುಭವದಲ್ಲಿ ನಾವು ತೊಡಗಿದಾಗ ಏನಾಗ್ತದೆ? ಮನಸ್ಸು ಪವಿತ್ರ ಆಗ್ತದೆ. ಏನು ಇನ್ನೂ ವಿಸ್ತಾರ ಹೇಳಿದ, ಇಲ್ರಿ ನಮಗೆ ನಿತ್ಯಲು ಬಂದು ಅಮೃತಾನಂದ ಸ್ವಾಮಿಗಳ ಹತ್ರ ಬಂದು ಶಾಸ್ತ್ರ ಕೇಳೋಕ್ಕಾಗೋದಿಲ್ಲ ರೀ, ಪ್ರವಚನ ಕೇಳೋಕ್ಕಾಗೋದಿಲ್ಲ ರೀ ಅಂತ ಹೆಂಗೆ ಮನಸ್ಸು ಮಾಡ್ಕೊಳ್ಳೋದ್ರಿ ಅಂತಂದ್ರೆ ಅಂಥವ್ರಿಗೆ ಬಸವಣ್ಣ ಹೇಳಿದ. ಅಂಥವ್ರಿಗೆ ಮನಸ್ಸು ಪವಿತ್ರ ಆಗಲಿಕ್ಕೆ ಸಾಧನೆ ಹೇಳಿದ. ಕಳಬೇಡ ಕೊಲ್ಲಬೇಡ ಅಂತ ಏನೋ ಹೇಳಿದ ಅವನು. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ತಣ್ಣ ಬಣ್ಣಿಸಬೇಡ, ಇದ್ರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ತಗೋ, ಪರಮಾತ್ಮನನ್ನು ಒಲಿಸ್ಕೊಳ್ಕ ಈ ಸಪ್ತ ಸೂತ್ರವನ್ನು ಹೇಳಿದಾನಲ್ಲ, ಇವನು ಆಚರಣೆ ಮಾಡು. ಇವನು ಆಚರಣೆ ಮಾಡಿದ್ದಂದ್ರೆ ಮನಸ್ಸು ಪವಿತ್ರ ಆಗ್ತದೆ. ಏನ್ರಿ ಆ ಪವಿತ್ರ ಆಗೋ ಸಲುವಾಗಿ, ನಾವು ಪವಿತ್ರ ಆಗೋ ಸಲುವಾಗಿ ನಾನು ಬಿಟ್ಟನಂದ್ರೆ ನಮ್ಮ ಹುಡುಗರು ಬಿಟ್ಟಾವಂತ ತಿಳ್ಕೊಂಡು ಮಲ್ಲಿಕಾರ್ಜುನಪ್ಪಗಳು ಏನ್ರಿ 82 ವಯಸ್ಸು ತನಕ ಇದ್ರಲ್ಲ, ಅವ್ರು ಯಾವಾಗ ಆರಾಮ ತಪ್ಪುವರೆಗೂ 3 ತಾಸು ಎಂದ ಶಿವಾನಂದರ ಕಡೆ ಉಪದೇಶ ತೊಗೊಂಡ್ರು. ಅಲ್ಲಿದ್ದ ಹಿಡ್ಕೊಂಡು ಆ ದೇಹ ಬಿಡು ಪರ್ಯಂತರವಾಗಿ 3 ತಾಸು ಅನುಷ್ಠಾನ ಬಿಡಲಿಲ್ಲ ಅವರು. ನಿತ್ಯಲು 3 ತಾಸು ಅನುಷ್ಠಾನ ಮಾಡೇ ಹೇಳ್ಬೇಕು. 10,000 ಜಪ ಹಾಗೆ ಮುಂದೆ ಹೇಳ್ಬೇಕು. ಅಲ್ಲಿ ಎಂಥ ತಪಶಕ್ತಿ ಇರಬೇಕು. ಎದಕ್ಕಾಗಿ ಅಂದ್ರೆ ಶಿವಾನಂದ ಹಚ್ಚಿದ್ರೆ ಅದನ್ನು ಏನು ಇಷ್ಟೆಲ್ಲ ಅನುಷ್ಠಾನ ಮಾಡಿರಪ್ಪ, ಮನಶುದ್ಧಿ ಆಕತಿ. ಮನಶುದ್ಧಿ ಆತಂದ್ರೆ ಆ ಕ್ಷಣದೊಳಗೆ ಜ್ಞಾನ. ಒಂದು ನಿಮಿಷದಾಗ ಜ್ಞಾನ ಆಗೋ ತಡ ಇಲ್ಲ. ಏನ್ರಿ ತಾಳಿ ಕಟ್ಟೋ ತಡ ಇಲ್ರಿ. ಲಗ್ನ ಅಂತ ಅದಕ್ಕಂತಾರೆ, ತಾಳಿ ಕಟ್ರಿ ಲಗ್ನ ಅಂತಾರೆ. ಅದು ಎಷ್ಟು ತನಕಾಗತ್ತಪ್ಪ? 1-2 ನಿಮಿಷ ಆಗತ್ತೆ. ಆ 2 ನಿಮಿಷ ಕಾರ್ಯ ಆಗ್ಬೇಕಾಯ್ತಂದ್ರೆ ಹಿಂದೆ 1 ತಿಂಗಳು ದುಡಿತೀರಿ ನೀವು, ಹೌದಲ್ರಿ? 1 ತಿಂಗಳು ದುಡ್ದಾಗ ಆ ಕಾರ್ಯ ಆಕತಿ. ಹಂಗೆ ಜ್ಞಾನ ಆಗೋ ತಡ ಇಲ್ಲ. ಗುರು ಬಂದ ತಲೆ ಮ್ಯಾಗ ಹಸ್ತ ಇಟ್ಟ ನೀ ಬ್ರಹ್ಮದೀಪ ಅಂತ ಅಂದಾಗ ಒಂದೇ ಕ್ಷಣದೊಳಗೆ ಆಕತಿ. ಒಂದೇ ಕ್ಷಣದೊಳಗೆ ಮಾಡ್ಕೊಂಡವ ಯಾರು? ಜನಕ ಮಹಾರಾಜ. ಒಂದೇ ಕ್ಷಣದಾಗ ನಾನು ಬ್ರಹ್ಮಜ್ಞಾನ ಮಾಡ್ಕೊಡೋದು ಕೇಳಿದವ ಅಷ್ಟಾವಕರ ಗುರುಗಳಿಗೆ. ಕೊಡ್ತೇನೆ ಅಂದ್ರು, ಒಂದೇ ಕ್ಷಣದಾಗ ಮಾಡ್ಕೊಡ್ತೀನಿ ಅಂದ್ರು. ಆದ್ರೆ ನನಗೆ ಕಾಣಿಕೆ ಕೊಡ್ಬೇಕು ಮೊದಲು. ನನಗೆ ಕಾಣಿಕೆ ಕೊಡ್ಬೇಕು ಅಂದ. ಏನು ಕೊಡ್ತೇನೆ ಅಂದ. ಏನು ಬೇಕು? ದೇಹಾಭಿಮಾನವನ್ನು ಕೊಡುವ ಅಂದ. ದೊಡ್ಡ ವಸ್ತು ಕೇಳಿಲ್ಲ ಅವರು. ದೇಹಾಭಿಮಾನವನ್ನು ಕೊಡುವ ಅಂದ. ಅಂದ್ಕೊಂಡು ಕೊಟ್ಟೆ ಅಂದ. ಅವನಷ್ಟು ಅಧಿಕಾರ ಪುರುಷ ಇದ್ದವ ಜನಕ ಮಹಾರಾಜ. ಭಾಳ ದಿನಗಳ ಕಾಲ ಋಷಿಮುನಿಗಳ ಹತ್ರ ಕಾಲಹರಣ ಹಾಕಿದವ. ಏನ್ರಿ ಕೊಟ್ಟು ಹೋಗಂದ. ಏನು ಕುದುರೆ ಹತ್ತಂದ, ಒಂದು ಕಾಲು ಮ್ಯಾಗ ಇಟ್ಟಣ್ರಿ, ಇನ್ನೊಂದು ಕಾಲು ಕೆಳಗೈತಿ. ಏನ್ರಿ ಅವಾಗ ಏನು ಮಾಡಿದ ಅಂತಂದ್ರೆ, ನೀ ಬ್ರಹ್ಮನಿದ್ದಿ ಅಂತ ಹತ್ತೈತಿ ಅಲ್ಲಿ ಮಿಟ್ಟಾಕ್ಷಣದಲ್ಲಿ ಏನು ಅವಾಗೇ ನಾನು ಸಮಾಧಿ ಹತ್ತಿ ಬಿಡ್ತಾ ಆತನಿಗೆ. ಇನ್ನೂ ಕುದುರೆ ಮ್ಯಾಗ ಕುಂತಿಲ್ಲ, ಹಂಗೈತಿ ಕಾಲ. ಸಮಾಧಿ ಹತ್ತಿ ಬಿಡ್ತಾ. ಒಂದೇ ಕ್ಷಣದೊಳಗೆ ಸಮಾಧಿ ಹತ್ತಿ ಬಿಡ್ತಿದ್ದ. ಕ್ಷಣದೊಳಗೆ ಅರ್ಧ ಕ್ಷಣ ನಿಮ್ಮ ನೆನವು ನಿಂತಾರೆ ಸಾಲದೆ ಅಂತ ತಿಳ್ಕೊಂಡು ಹೇಳಿದಂತೆ. ಏನ್ರಿ ಇಂಥ ಯಾವ ಜ್ಞಾನದ ಸ್ವರೂಪ ಐತಪ್ಪ. ನಿನ್ನ ಸ್ವರೂಪವೇ ಜ್ಞಾನ ಸ್ವರೂಪ ಐತಿ. ಪರಮಾತ್ಮ ಅಂದ್ರೆ ಜ್ಞಾನ ಸ್ವರೂಪ ಐತಿ. ನೀ ಜ್ಞಾನ ಸ್ವರೂಪ ಅದಿ, ಆದ್ರೆ ನಿನಗೆ ಗೊತ್ತಿಲ್ಲ. ನಿನಗೆ ಮರಿವಿ ಬಂದದ.
ಮರಿವಿ ಬಂದದ. ಸದ್ಗುರುನಾಥ ಏನು ಮಾಡ್ತಾನೆ, ಮರಿವಿ ಕಳಿತಾನೆ. ಹೆಂಗೆ ಸೂರ್ಯ ಉದಯ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಕತ್ಲು ಹೋಗೋದಿಲ್ಲ. ಹಾಗೆ ಗುರು ಉಪದೇಶ, ಗುರು ಜ್ಞಾನ ಎಲ್ಲಿ ತನಕ ನಿನಗಾಗೋದಿಲ್ಲ, ನಿನ್ನೊಳಗಿದಂಥ ಕತ್ತಲು ಹೋಗೋದಿಲ್ಲ. ಆ ಕತ್ತಲವನ್ನು ತೆಗೆಯುವಂಥ ಕೆಲಸವನ್ನು ಏನು ಕರುಣಾ ದೃಷ್ಟಿಯಿಂದ ನಾ ಕತ್ತಲ ಕಳ್ಕೊಂಡಿದ್ದೀನಿ, ನಾ ಕಳ್ಕೊಂಡಿದ್ದೀನಿ, ನನ್ನ ಅನುಯಾಯಿಗಳು ಎಲ್ಲರೂ ಕೂಡ ಜಗತ್ತಿನವ್ರ ಕತ್ತಲವನ್ನು ಕಳ್ಕೊಳ್ಳಿ ಅನ್ನುವಂಥ ಕಳಕಳಿಂದ ಯಾವ ಅಮೃತಾನಂದ ಸ್ವಾಮಿಗಳು ಏನ್ರಿ ಅಪ್ಪ ಅವರ ತತ್ವ ಅನ್ನುವಂಥದ್ದನ್ನು ನೆತ್ತಿ ಮೇಲೆ ಹೊತ್ತುಕೊಂಡು ನಿಮ್ಮೆಲ್ಲರ ಸಲುವಾಗಿ ನಶಿನಾಗ ಏನು ಕಷ್ಟಪಟ್ಟು ಅವರು ಉಪದೇಶ ಕೊಡ್ಲಿಕ್ಕೆ ಹತ್ತಿದ್ದಾರೆ. ಯಾರ್ಯಾರು ಈ ಉಪದೇಶದಲ್ಲಿ ಭಾಗಿಗಳಾಗ್ತಾರೆ, ಸಣ್ಣದಲ್ಲಿದೆ ಗುರುವಿನ ಮಾತಂದ್ರೆ, ಗುರುವಿನ ಮಾತಂದು ಸಣ್ಣದಲ್ಲ. ಆನೆ ಕೊಟ್ಟರೆ ಬೇಡ, ಅದು ಕೊಟ್ಟರೆ ಬೇಡ, ಇದು ಕೊಟ್ಟರೆ ಬೇಡ, ನಿಮ್ಮ ಶರಣರ ಸುರು ನೋಡಿ ಒಂದು ಅರಗಳಿರ್ತಾಳೆ ನಿಮ್ಮ ನಿತ್ಯ ಕಾಣರಾಮನಾಥ ಅಂತ ಒಂದೇ ಒಂದು ಮಾತು ಕೊಡೋ ಸಾಕು ಅಂತ ಶರಣರ ಮಾತನ್ನು ಕೇಳ್ಕೊಂಡ ವಿನ ಭೋಗಭಾಗಿ ವಸ್ತುಗಳನ್ನು ಕೇಳ್ಕೊಳ್ಳಿಲ್ಲ. ಈ ಮಾತಿನಲ್ಲಿ ಇಷ್ಟು ಮಹತ್ವದ ಏನದ ಪರಮಾತ್ಮನನ್ನು ಮಾಡುವಂಥತನ ಈ ಮಾತಿನಲ್ಲಿ ಐತಿ. ಅಂಥ ಮಾತಂತ ಎಲ್ಲರೂ ಕೇಳ್ಕೊಂಡು ಧನ್ಯರಾಗಬೇಕು ಅಂತ ಹೇಳುತ್ತಾ ನನಗೂ ಕರೆಸಿ ನಾನು ಇಲ್ಲೇ ಕಾತ್ರಾಳದಾಗ ಅದೇನು ಭಾಳ ದಿವಸ ಕಾತ್ರಾಳಗೆ ಬರಾಕತ್ತಿ ಏನ್ರಿ ಇಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ನೋಡುವಂಥ ಭಾಗ್ಯವನ್ನು ಅದೇ ಒಂದು ಆನಂದ, ಮತ್ತೊಂದೇನೇ ಇಲ್ಲ. ಈಗ ಎಷ್ಟು ಆನಂದ ಆಯ್ತು ನಿಮಗೆ. ಈಗ ಮನೆಗೆ ಹೋಗ್ರಿ ತೋದ್ ಕೋದಂಗೆ ಹಾಕೋ ನಿಮ್ಮ ಮಕ್ಕ. ಈಗ ಎಷ್ಟು ಆನಂದ ಆಯ್ತಲ್ಲ, ಇಲ್ಲಿ ಏನು ಮಾತಿಲ್ಲ, ಏನು ಹೋಳಿಗೆಲ್ಲ ಹೋಗಿಲ್ಲ, ಅದು ಇಲ್ಲ ಇದು ಇಲ್ಲ, ಹೆಂತಿಲ್ಲ ಮಕ್ಕಳಲ್ಲಿ ಏನೂ ಇಲ್ಲ, ಎಷ್ಟು ಆನಂದದಿಂದ ಕೂತಿರಲ್ಲ. ಎಷ್ಟು ಆನಂದ ನಿಮ್ಮ ಮನೆಗೆ ಹಾದ್ಕೊಳ್ಳಿ ಸಿಗ್ತದೆ ನಿಮಗೆ. ಆನೆ ಮಾಡಿ ಹೇಳ್ರಿ ನೀವು, ಒಬ್ಬರಿಗೂ ಸಿಗಂಗಿಲ್ಲ ಅದು. ಯಾಕೆ ಆನಂದ ಜಾಗ ಅಲ್ಲ ಅದು, ಏನು ಆನಂದ ಜಾಗ ಅಲ್ಲದು, ಇದು ಆನಂದ ಜಾಗ ಅದ. ಏನು ಅಪ್ಪವ್ರು ಅಂತಿದ್ರಿ ಅದು. ನೀವು ಶಾಸ್ತ್ರ ಹೇಳೋರು ಬಂದ್ರೆ ಕೇಳ್ರಿ, ಹೇಳೋರು ಇಲ್ಲ ಅಂದ್ರೆ ನಾಮಸ್ಮರಣ ಮಾಡಿರಿ, ಅದು ನಿಮಗೆ ಆಗ್ಲಿಕ್ಕಂತ ಸುಮ್ಮನೆ ಈ ಮಂಟಪದ ಬಂದು ಕುಂತು ಹೋರುವಂಥ ತಾಸು ನಿಮಗೆ ಮೋಕ್ಷ ಆಗತ್ತೆ ಅಂತ ಮಲ್ಲಿಕಾರ್ಜುನ ಅಪ್ಪವ್ರು ಹೇಳೋಗ್ಯಾರ. ಏನು ಅವ್ರು ಹಾಕಿದ್ರಿ ಪರಿಪಾಠ ಬೆಳಿಗ್ಗೆ 6 ಗಂಟೆಗೆ ಪ್ರವಚನದ ಅವರೇ ಹಾಕಿದ್ದು. ಎಂದು ಅವರು ಹಾಕಿದಾರ ಇಂದಿನವರೆಗೆ ಕೂಡ ಬಿಜಾಪುರದಾಗ ನಿಂತಿಲ್ಲ, ಒಂದು ದಿವಸ ಕೂಡ ನಿಂತಿಲ್ಲ. ಅದನ್ನು ಚಾಚು ತಪ್ಪದೆ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಂಥವ್ರು ನಮ್ಮ ಅಮೃತಾನಂದ ಸ್ವಾಮಿಗಳು ತಂದಿದ್ದಾರೆ. ಏನ್ರಿ ಅದಕ್ಕೆ ತಾವೆಲ್ಲರೂ ಕೂಡ ಅನುಯಾಗಿ ಏನು ಲಾಭ ಮಾಡ್ಕೋಬೇಕು. ಅವ್ರಿಗೆ ಲಾಭ ಇಲ್ಲ ನಿಮ್ಮಿಂದ, ಅವ್ರಿಗೆ ಲಾಭ ಇಲ್ಲ, ನಮಗೆ ಲಾಭ ಆಗಬೇಕಾಗೈತಿ. ನಮಗೆ ಲಾಭ ಆಗಬೇಕಾಗೈತಿ. ನಾವು ಅಮೃತಾನಂದ ಅಪ್ಪ ಅವರು ಸ್ವರೂಪ ನಾವು ಹೊಂದಬೇಕಾಗೈತಿ, ನಾವು ಮಾಡ್ಕೋಬೇಕಾಗೈತಿ, ನಮ್ಮ ಸಲುವಾಗಿ ನಾವು ಬರ್ಬೇಕಾಗೈತಿ. ಅದಕ್ಕೆ ಪ್ರಪಂಚ ಅನ್ನುವಂಥದ್ದು ಇರದೆ ಏನು ಎಷ್ಟು ಮಾಡಿದ್ರೆ ಕಡಿಮೆ ಪ್ರಪಂಚ ಅನ್ನುವಂಥದ್ದು. ಅದರಿಂದ ನಿಮಗೆ ಆಗಲಿಲ್ಲ, ಹೋಗಲಿಲ್ಲ, ಏನಿಲ್ಲ, ಎಂತಿಲ್ಲ ಏನ್ರಿ ಅದು ನಮ್ಮನ್ನು ಮಣ್ಣಾಗ ಹಾಕಿದ್ರೆ ನಮ್ಮನ್ನು ಎತ್ತಿ ಹಿಡಿಯೋದಿಲ್ಲ. ನಮ್ಮನ್ನು ಎತ್ತಿ ಹಿಡಿಯೋದು ಯಾವುದು ಈ ಅಧ್ಯಾತ್ಮ ಕಾರ್ಯ ನಮ್ಮನ್ನು ಎತ್ತಿ ಹಿಡಿತದ. ಇದು ನಮ್ಮ ಜೊತೆಗೆ ಬರ್ತದೆ. ಇದರಿಂದ ನಾವು ಮುಕ್ತರಾಗ್ತಾ ಇದ್ದೇವೆ. ಅಂಥ ಸ್ಥಾನವನ್ನು ಯಾರು ಸಿದ್ದೇಶ್ವರ ಅಪ್ಪಾಜಿಯವರು, ಮಲ್ಲಿಕಾರ್ಜುನ ಅಪ್ಪಾಜಿಯವರು ನಮ್ಮ ಕರುಣಿಸಿ ಕೊಟ್ಟಿದ್ದಾರೆ. ಅದನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ 2 ಮಾತಿಗೆ ಪರಮ ಪೂಜ್ಯ ಶಿವಾನಂದಪ್ಪಗಳ ಆಶೀರ್ವಚನ ಕೇಳಿದೆವು. ಭಾಳ ಸುಂದರವಾದ ನುಡಿಗಳನ್ನು ನಮಗೆ ಆಶೀರ್ವಾದ ರೂಪದಲ್ಲಿ ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.